ವರ್ಲ್ಡ್ ವಾರ್ ಮೊದಲನೇ ಮಹಾಯುದ್ಧದ ಬಗ್ಗೆ ನೋಡಿದ್ವಿ. ಮೊದಲನೇ ಮಹಾಯುದ್ಧದ ಕಾರಣಗಳು, ಘಟನೆಗಳು ಮತ್ತು ಅದರ ಪರಿಣಾಮ, ಆ ಪರಿಣಾಮವಾಗಿ ಆಗಿರ್ತಕ್ಕಂಥ ಪ್ಯಾರಿಸ್ ಶಾಂತಿ ಸಮ್ಮೇಳನ, ಆ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಆಗಿರ್ತಕ್ಕಂಥ ವರ್ಸೇಲ್ಸ್ ಒಪ್ಪಂದ, ಆ ವರ್ಸೇಲ್ಸ್ ಒಪ್ಪಂದದಲ್ಲಿ ಆಗಿರುವಂತಹ ಏನು ಕರಾರುಗಳು ಅದಾವ, ಆ ಕರಾರುಗಳು, ವರ್ಸೇಲ್ಸ್ ಒಪ್ಪಂದದ ಜೊತೆ ಇನ್ನಿತರ ಒಪ್ಪಂದಗಳು ಏನಿದ್ವಲ್ಲ ಆ ಒಪ್ಪಂದಗಳ ಬಗ್ಗೆ ನಾವು ಹೋದ ಅವಧಿ ಒಳಗೆ ನೋಡಿದ್ವಿ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಘಟನೆ, ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಏನಿದಾನಲ್ಲ, ಆ ವುಡ್ರೋ ವಿಲ್ಸನ್ ಜನಾಂಗಗಳ ನಾಯಕ ಆಗಿರ್ತಕ್ಕಂಥವ. ಆ ಜನಾಂಗಗಳ ನಾಯಕ ಆಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳ ಒಂದು ವರದಿಯನ್ನು ಸಲ್ಲಿಸ್ತಾನೆ. ತನ್ನ 14 ಅಂಶಗಳ ವರದಿ ಒಳಗೆ ಕೊನೆಯ ಅಂಶ ಇರ್ತೈತಿ, ಯಾವ ಕಾರಣಕ್ಕಾಗಿ ಮೊದಲನೇ ಮಹಾಯುದ್ಧ ನಡೆದಿತ್ತೋ ಆ ಘಟನೆಗಳು ಮತ್ತೊಂದು ಸಾರಿ ಮರುಕಳಿಸಬಾರ್ದು ಅಂತ. ನೀವು ನೋಡ್ರಿ, ಪರಿಣಾಮ ಏನಾಯ್ತು ಅಂತಂದ್ರೆ ಘಟನೆಗಳು ಯಾವ ಕಾರಣಕ್ಕಾಗಿ ಘಟನೆಗಳು ನಡೆದಿದ್ದು ಅದೇ ಮುಂದೆ ಪರಿಣಾಮಗಳಾಗ್ತವ. ಏನಾಗಿತ್ತು ಅಂತಂದ್ರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮಧ್ಯೆ ಏನಾದರೂ ಘರ್ಷಣೆಗಳಿದ್ದು ಅಂತಂದ್ರೆ, ಗಡಿ ಸಮಸ್ಯೆಗಳಿದ್ದು ಅಂದ್ರೆ, ವಾದ ವಿವಾದಗಳಿದ್ದು ಅಂತಂದ್ರೆ, ಏನಾದರೂ ತೊಂದರೆಗಳಿದ್ದು ಅಂದ್ರೆ ಅದನ್ನ ಬಗೆಹರಿಸೋದ್ರ ಸಲುವಾಗಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಅಥವಾ ಮುಖ್ಯಸ್ಥರ ಕೊರತೆ ಇತ್ತು. ಹೀಗಾಗಿ ಮೊದಲನೇ ಮಹಾಯುದ್ಧ ಆಯ್ತು ಅನ್ನೋದು ಒಂದು ಕಾರಣ ಹೇಳಿದ್ವಿ. ಹೀಗಾಗಿ ಮೊದಲನೇ ಮಹಾಯುದ್ಧ ಘಟಿಸಿದ ಮ್ಯಾಗ, ಮುಗಿದ ಮ್ಯಾಗ ಏನ್ ನಿರ್ಣಯ ಮಾಡಲಾಯಿತು ಅಂತಂದ್ರೆ, ವರ್ಸೇಲ್ಸ್ ಒಪ್ಪಂದದೊಳಗ, ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗ ಇಂತಹ ಭೀಕರವಾಗಿರ್ತಕ್ಕಂಥ ಹತ್ಯೆ ಆಗಿರುವ, ಸಾವು ನೋವಾಗಿರುವ, ರೋಗ ರುಜಿನ ಹುಟ್ಟುಕೊಂಡಿರುವ, ಆರ್ಥಿಕ ಮುಗ್ಗಟ್ಟಿಗೆ ಕಾರಣ ಆಗಿರುವಂತಹ ಇಂಥ ಭೀಕರವಾದ ಯುದ್ಧ ಮತ್ತೊಂದು ಸಾರಿ ಆಗಬಾರ್ದು, ಅದನ್ನ ತಡೆಗಟ್ಟಬೇಕು ಅನ್ನೋದ್ರ ಸಲುವಾಗಿ ವುಡ್ರೋ ವಿಲ್ಸನ್ನ 14 ಅಂಶಗಳಲ್ಲಿ ಒಂದು ಅಂಶವನ್ನ ಕೊನೆಗೆ ಸೇರಿಸ್ಕೊಂಡಿದ್ದ ರಾಷ್ಟ್ರ ಸಂಘ ಅಂತ. ಆ ರಾಷ್ಟ್ರ ಸಂಘದ ಬಗ್ಗೆ ನಾ ಇವತ್ತು ನೋಡೋಣಂತ. ನಾವು ಮೊದಲೇ ಹೇಳಿದ್ದೀವಿ, ಕಾರಣನೇ ಒಂದದ, ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಅಥವಾ ಮಧ್ಯಸ್ಥೆ ವಹಿಸುವವರ ಇಲ್ಲದೆ ಇರೋದ್ರಿಂದ ಮೊದಲನೇ ಮಹಾಯುದ್ಧ ಆಯಿತು ಅಂತ. ನಾವು ಸಾಮಾನ್ಯವಾಗಿ ನಮ್ಮನ್ನ ನಾವು ಅನುಕರಣೆ ಮಾಡುವಂತ ಸಂದರ್ಭ ಇದೆ. ಮನೆಯ ಹಿರಿಯರು ಅಥವಾ ಮುಖ್ಯಸ್ಥರು ಇಲ್ಲದೆ ಹೋದಾಗ, ಅಥವಾ ನಮ್ಮಲ್ಲಿ ಯಾವುದಾದ್ರೂ ಸಮಸ್ಯೆಗಳ ಉದ್ಭವಿಸಿದಾಗ, ಅಥವಾ ತೊಂದರೆಗಳಾದಾಗ, ಅಥವಾ ಜಗಳಗಳಾದಾಗ ಅದನ್ನ ಸರಿದೂಗಿಸೋ ಸಲುವಾಗಿ ಯಾರಾದರೂ ಹಿರಿಯರಿದ್ರೆ ಅಥವಾ ಮುಖ್ಯಸ್ಥರಿದ್ರೆ ಅದು ತಾರಕಕ್ಕೇರೋದಿಲ್ಲ ಅಂತ. ಸೇಮ್ ಅದು ರಾಷ್ಟ್ರಗಳ ಮಧ್ಯೆನೂ ಅದು ಸ್ವಾಭಾವಿಕವಾಗಿ ಐತಿ. ಈಗ ಮನೆ ಅಣ್ಣತಮ್ಮರ ಮಧ್ಯೆ ಆಗ್ತತಿ, ಸಂಬಂಧಿಕರ ಮಧ್ಯೆ ಆಗ್ತದ, ಊರುಗಳ ಮಧ್ಯೆ ಆಗ್ತವ, ತಾಲೂಕುಗಳ ಮಧ್ಯೆ, ಜಿಲ್ಲೆಗಳ ಮಧ್ಯೆ, ರಾಜ್ಯಗಳ ಗಡಿಗಳ ಮಧ್ಯೆ, ರಾಷ್ಟ್ರಗಳ ಗಡಿಗಳ ಮಧ್ಯೆ ಇವು ಸಾಮಾನ್ಯವಾಗಿ ಸಮಸ್ಯೆಗಳು ಇದ್ದೇ ಇರ್ತಾವ. ಆ ಸಮಸ್ಯೆಗಳನ್ನ ಶಾಂತಿಯುತವಾಗಿ ಬಗೆಹರಿಸಬೇಕು ಅಂತಂದ್ರೆ ಯಾರಾದರೂ ಮಧ್ಯಸ್ಥಿಕೆ ವಹಿಸುವಂಥವ್ರು ಇರಬೇಕು, ಮತ್ತು ಅದನ್ನ ಬಗೆಹರಿಸುವಂತಹ ಒಂದಿಷ್ಟು ಸಂಘ ಸಂಸ್ಥೆಗಳು ಇರಬೇಕು ಅಂತ. ಆ ನಿಟ್ಟಿನೊಳಗೆ ರಾಷ್ಟ್ರ ಸಂಘ ಅನ್ನೋದು ಸ್ಥಾಪನೆ ಆಗ್ತದೆ. ರಾಷ್ಟ್ರ ಸಂಘ ಯಾವಾಗ ಸ್ಥಾಪನೆ ಆಯಿತು ಅಂತಂದಾಗ, ಯಾವಾಗ ಪ್ಯಾರಿಸ್ ಶಾಂತಿ ಸಮ್ಮೇಳನ ಆಗ್ತೈತೋ ಆ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗೆ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳನ್ನ ಮಂಡನೆ ಮಾಡ್ತಾನೋ, ಆ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗೆ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಗಳು, ರಾಷ್ಟ್ರದ ಪ್ರಮುಖರು ಮತ್ತು ರಾಷ್ಟ್ರಗಳ ಪ್ರತಿನಿಧಿಗಳು ಆ ಎಲ್ಲ ವರದಿಗಳಿಗೆ, ಕರಾರುಗಳಿಗೆ ಸಹಿ ಹಾಕ್ತಾರೋ, ಆ ಸಹಿ ಹಾಕಿರ್ತಕ್ಕಂಥ ಒಪ್ಪಂದದ ಆಧಾರದ ಮೇಲೆ ರಾಷ್ಟ್ರ ಸಂಘ ಸ್ಥಾಪನೆ ಆಗ್ತೈತಿ. 1920 ಜನವರಿ 10ಕ್ಕೆ 1920 ಜನವರಿ 10ಕ್ಕೆ ರಾಷ್ಟ್ರ ಸಂಘ ಪ್ರಾರಂಭ ಆಗ್ತದೆ. 1919 ಜನವರಿ 10 ಸಾರಿ 1920 ಜನವರಿ 10ಕ್ಕೆ ರಾಷ್ಟ್ರ ಸಂಘ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ರಾಷ್ಟ್ರ ಸಂಘ ಸ್ಥಾಪನೆ, ಒಂದು ಸಂಘ ಅಂತ ಸ್ಥಾಪನೆ ಆದಾಗ ಅದರದ್ದು ಕೇಂದ್ರ ಕಚೇರಿ ಅಂತ ಬೇಕಾಗ್ತದೆ. ನೀವು ಯಾವುದೋ ಸಂಘ ತಗೊಳ್ರಿ, ಒಂದು ಸಂಘ ಮತ್ತು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ನಾವು ಅದಕ್ಕೊಂದು ಅಡ್ರೆಸ್ ಕೊಡ್ಬೇಕಲ್ಲ, ಎಲ್ಲಿ ಅಂತೇಳಿ.
ಎಲ್ಲಿ ಅಂತಂದ್ರ ಆ ಸಂಘ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ಅಂತ ಇರ್ತದೆ. ಜಿನೇವಾ ಅನ್ನೋದು ಅದರದ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ದಾಗ ಇರ್ತದೆ. ಸ್ವಿಟ್ಜರ್ಲ್ಯಾಂಡ್ದ ಜಿನೇವಾ ಅದರ ಕೇಂದ್ರ ಕಚೇರಿಯಾಗಿತ್ತು. ಒಂದು ಸಂಘ ಅಥವಾ ಒಂದು ಸಂಸ್ಥೆ ಹುಟ್ಕೊಂತು ಅಂದಾಗ ಅದರ ಒಂದು ಕೇಂದ್ರ ಕಚೇರಿ ಆಯಿತು ಅಂತಂದ್ರೆ ಆ ಕಚೇರಿಗೆ ಬರುವಂತಹ ಸಂಖ್ಯೆ ಜನರೇನದಾರಲ್ಲ ಅವರ ಸಂಪರ್ಕಕ್ಕೆ ಇರುವಂತ ಭಾಷೆ ಬೇಕಾಗ್ತದೆ. ಮಾತಾಡಕ್ ಭಾಷೆ ಬೇಕಲ್ಲ. ಒಂದು ಸಂಘ ಮಾಡ್ಕೊಂಡಿವಿ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಇರೋದ್ರಿಂದ, ಬೇರೆ ಬೇರೆ ರಾಷ್ಟ್ರದಲ್ಲಿ ಬೇರೆ ಬೇರೆ ಭಾಷೆಗಳು ಇರೋದ್ರಿಂದ ರಾಷ್ಟ್ರ ಸಂಘದ ಕೇಂದ್ರ ಕಚೇರಿಗೆ ಬಂದಾಗ ಅಥವಾ ವ್ಯವಹಾರಗಳನ್ನ ಮಾಡುವಂತ ಸಂದರ್ಭದೊಳಗೆ ಯಾವ ಭಾಷೆ ಬಳಕೆ ಮಾಡ್ಕೊಳ್ಬೇಕು ಅಂತ ನಿಗದಿ ಮಾಡಿದ್ರು. ಅಲ್ಲಿ 3 ಭಾಷೆಯನ್ನು ನಿಗದಿ ಮಾಡಿದ್ರು. ಒಂದು ಫ್ರೆಂಚು, ಇನ್ನೊಂದು ಇಂಗ್ಲಿಷು, ಇನ್ನೊಂದು ಸ್ಪ್ಯಾನಿಷು. ಫ್ರೆಂಚು, ಇಂಗ್ಲಿಷು, ಸ್ಪ್ಯಾನಿಷ್. ಫ್ರೆಂಚು, ಇಂಗ್ಲಿಷು ಮತ್ತು ಸ್ಪ್ಯಾನಿಷ್ ಅನ್ನುವಂಥ 3 ಭಾಷೆಯನ್ನ ನಿಗದಿ ಮಾಡಿದ್ರು. ಈ 3 ಭಾಷೆದೊಳಗೆ ಆಡಳಿತವನ್ನ ನಡೆಸಬಹುದು, ವ್ಯವಹಾರವನ್ನ ನಡೆಸಬಹುದು ಅಂತ ಅನ್ಕೊಂಡ್ರಿ. ಯಾವಾಗ ಜನವರಿ 10, 1920 ರಾಷ್ಟ್ರಸಂಘ ಸ್ಥಾಪನೆ ಆಗ್ತದೋ, ಸ್ಥಾಪನೆ ಆದ್ಮೇಲೆ ಅದರದ ಕಾರ್ಯದರ್ಶಿ ಅಂತ ಒಬ್ರು ನೇಮಕ ಮಾಡ್ಬೇಕಲ್ಲ. ಇಲ್ಲಿ ಮುಖ್ಯವಾಗಿ ಸಂಘಕ್ಕೆ ಏನ್ ಇಂಪಾರ್ಟೆಂಟು ಅಂತಂದ್ರೆ ಸೆಕ್ರೆಟರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಂಘದ ವ್ಯವಹಾರಗಳನ್ನೆಲ್ಲ ನೋಡಿಕೊಳ್ಳುವಂಥವ್ರು ಸೆಕ್ರೆಟರಿ. ಸಂಘದ ಕರಾರುಗಳಿಗೆ ಮೊಹರನ್ನ ಒತ್ತುವವರು, ಸಹಿ ಹಾಕುವವರು ಸೆಕ್ರೆಟರಿ. ಅದಕ್ಕೆ ಸೆಕ್ರೆಟರಿ ಇಂಪಾರ್ಟೆಂಟ್. ನೀವು ಯಾವ್ದಾದ್ರು NGO ಅದು ಮಾಡಿದ್ರೆ ನೋಡ್ರಿ, ನೀವು ಹೆಸರಿಗೆ ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರು ಸಮಿತಿ ಸಭೆ ಮಾಡಿದಾಗ ಅಧ್ಯಕ್ಷರು ಉಪಸ್ಥಿತಿ ಇರ್ಬೇಕು. ಬಟ್ ಸಭೆ ಸಮಿತಿ ಮಾಡಬೇಕು ಅಂತೇಳಿ ಅದನ್ನ ತಿಳಿಸೋದು ಯಾರು ಅಂತಂದ್ರೆ ಸೆಕ್ರೆಟರಿ. ಆ ಸಭೆ ಸಮಿತಿ ಒಳಗೆ ಏನಾದ್ರು ಠರಾವುಗಳಾದವು ಅಥವಾ ಏನಾದ್ರು ಚರ್ಚೆಗಳಾದವು ಅಂತಂದ್ರೆ ಅದಕ್ಕೆ ಮೊಹರ್ ಹಾಕೋರು, ಸಿಗ್ನೇಚರ್ ಹಾಕೋರು, ಸೀಲ್ ಹಾಕೋರು ಯಾರು ಅಂದ್ರೆ ಸೆಕ್ರೆಟರಿ. ಅದಕ್ಕೆ ಸೆಕ್ರೆಟರಿ ಭಾರಿ ಇಂಪಾರ್ಟೆಂಟ್. ಅದಕ್ಕೆ ರಾಷ್ಟ್ರ ಸಂಘ ಹುಟ್ಕೊಂಡಾಗ ಆರಂಭದಲ್ಲಿ ಸೆಕ್ರೆಟರಿ ಆದವ್ರು ಯಾರು ಅಂತಂದ್ರೆ, ಕಾರ್ಯದರ್ಶಿ ಆದವರು ಸರ್ ಜೇಮ್ಸ್ ಎರಿಕ್ ಡ್ರೊಮ್ಯಾಂಡ್ ಅಂತೇಳಿ. ಸರ್ ಜೇಮ್ಸ್ ಎರಿಕ್ ಡ್ರೊಮ್ಯಾಂಡ್. ಸರ್ ಜೇಮ್ಸ್ ಎರಿಕ್ ಡ್ರೊಮ್ಯಾಂಡ್ ಅನ್ನುವಂತ ಮೊದಲನೆಯ ಕಾರ್ಯದರ್ಶಿ ಅಂತಾದ 1920ರಿಂದ 1933 ತನಕ. 1920ರಿಂದ 1933 ತನಕ ಮೊದಲ ಕಾರ್ಯದರ್ಶಿ ಅಂತ ಆಗ್ತಾನೆ. ಇನ್ನು 1933 ನಂತರ ಎರಡನೇ ಕಾರ್ಯದರ್ಶಿ ಅಂತ ಆಗ್ತಾರ ಜೋಸೆಫ್ ಅವೆನಾಲ್ ಅಂತ. ಜೋಸೆಫ್ ಅವೆನಾಲ್ ಅಂತೇಳಿ ಎರಡನೇ ಕಾರ್ಯದರ್ಶಿ ಆಗ್ತಾರೆ 1933ರಿಂದ 1940 ತನಕ. 1940 ಮುಗಿದಾದ್ಮೇಲೆ 1940ರಿಂದ 1945-46 ತನಕ ಇನ್ನೊಬ್ಬ ಕಾರ್ಯದರ್ಶಿ ಆಗ್ತಾನೆ ಸಿಯಾನ್ ಲೆಸ್ಟರ್. ಹಿಂಗೆ 3 ಜನ ಕಾರ್ಯದರ್ಶಿ ಆಗ್ತಾರೆ. 3 ಜನ ಯಾಕಂತಂದ್ರೆ ಅವಧಿ ಬಹಳ ಕಡಿಮೆ ಇತ್ತು. 1920ರಿಂದ 1933 ಒಬ್ರು, 1933ರಿಂದ 1940 ಇನ್ನೊಬ್ರು, 1940ರಿಂದ 45-46 ತನಕ ಮತ್ತೊಬ್ರು. ಯಾಕೆ 45-46ಕ್ಕ? 1945ಕ್ಕೆ ಏನಾಗ್ತದೆ? 1945ಕ್ಕೆ ಏನಾಗ್ತದೆ? ಕರೆಕ್ಟ್ ಐತೆ ಹೇಳ್ರಿ. ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ಯುಎನ್ಒ ಸ್ಥಾಪನೆ ಆಗ್ತೈತಿ. ಯುಎನ್ಒ ಸ್ಥಾಪನೆ ಆದ್ಮ್ಯಾಗ ರಾಷ್ಟ್ರ ಸಂಘ ಸಂಪೂರ್ಣವಾಗಿ ತನ್ನ ಮಾನ್ಯತೆಯನ್ನ ಕಳ್ಕೊಳ್ತೈತಿ, ಅದು ನಾಶ ಆಗ್ತದೆ. ಹೀಗಾಗಿ 1945-46 ತನಕ 3 ಜನ ಕಾರ್ಯದರ್ಶಿಗಳನ್ನ ನೋಡ್ಕೊಂತೀವಿ. ಈ ವರ್ಸಲ್ಸ್ ಒಪ್ಪಂದ ಅಂತ ಏನದಲ್ಲ, ಈ ವರ್ಸಲ್ಸ್ ಒಪ್ಪಂದದಲ್ಲಿ ಮೊಟ್ಟ ಮೊದಲನೇ ನಿರ್ಣಯ ಕೈಗೊಂಡಿದ್ದು 1919 ಒಂದು ಒಪ್ಪಂದ. ಇದೇನಪ್ಪಾ ಅಂದ್ರೆ ವರ್ಸಲ್ಸ್ ಒಪ್ಪಂದದೊಳಗೆ ಒಂದು ರಾಷ್ಟ್ರ ಸಂಘ ಸ್ಥಾಪನೆ ಆಗ್ಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡ್ರು
1911 ಯಾವಾಗ ಯುದ್ಧ ಮುಗಿತೈತಲ್ಲ, ಯುದ್ಧ ಮುಗಿದ ನಂತರ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳ ವರದಿ ಸಲ್ಲಿಸಿದ ಮ್ಯಾಗ ಆ ಒಪ್ಪಂದದ ಮೇಲೆ 1919ಕ್ಕೆ ಒಂದು ಡಿಸೈಡ್ ಮಾಡ್ಕೊಂತಾರ, ಒಂದು ರಾಷ್ಟ್ರ ಸಂಘ ಸ್ಥಾಪನೆ ಆಗ್ಬೇಕು ಅಂತ. ಆ ಸ್ಥಾಪನೆಯ ರೂಪರೇಷೆಗಳನ್ನೆಲ್ಲ ಮಾಡ್ಕೊಂತಾರ ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯ ರಾಷ್ಟ್ರಗಳು, ಆಮೇಲೆ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕುಡ್ಕೊಂಡು ಒಂದು ಸಭೆ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ. ರಾಷ್ಟ್ರ ಸಂಘದ ಮೊದಲ ಸಭೆ ಆಗಿದ್ದು ಜನವರಿ 10, 1920. ಜನವರಿ 10, 1920ಕ್ಕೆ ರಾಷ್ಟ್ರ ಸಂಘದ ಮೊದಲ ಸಭೆ ಅಂತ ಆಗ್ತೈತಿ. ಅವತ್ತೇ ರಾಷ್ಟ್ರ ಸಂಘದ ಸ್ಥಾಪನೆ ಅಂತ ಕರೀತಾರೆ. ಸ್ಥಾಪನೆ ಆಗಿದ್ದೆ ಸಭೆ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ಸ್ಥಾಪನೆ ಆಗ್ತದೆ. ಯಾಕೆ ಸ್ಥಾಪನೆ ಆತು ರಾಷ್ಟ್ರ ಸಂಘ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತೈತಿ. ಮೊದಲನೇ ಮಹಾಯುದ್ಧ, ಯುದ್ಧ ಅಂತಂದ್ರೆ ಅಷ್ಟು ಸಾಮಾನ್ಯವಾಗೆಲ್ಲ ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಜೊತೆ ಯಾರಾದ್ರ ಜೊತೆ ಏನಪ್ಪಾ ಅಂದ್ರೆ ಜಗಳಾಡಿದೀವಿ ಅಂತಂದ್ರೆ ಜಗಳ ಆಡುವಾಗ ಇರುವಂತಹ ಮತ್ತು ಜಗಳದ ನಂತರ ಇರುವಂತಹ ಮಾನಸಿಕ ಸ್ಥಿತಿ ಅದು ಏನದವಲ್ಲ, ಆರೋಗ್ಯದ ಸ್ಥಿತಿಗಳು ಏನದವಲ್ಲ, ಅದರಲ್ಲಿ ಸಾಕಷ್ಟು ಏರುಪೇರುಗಳಾಗ್ತವ. ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೆದಾಗ, ಜಗತ್ತೆಲ್ಲ ಯುದ್ಧದಲ್ಲಿ ಭಾಗವಹಿಸಿದಾಗ ಎಷ್ಟೆಲ್ಲ ಸಾವು ನೋವುಗಳಾಗ್ತವ, ಎಷ್ಟೆಲ್ಲ ರೋಗ ರುಜಿನಗಳು ಹುಟ್ಕೊಳ್ತವ, ಎಷ್ಟು ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತೈತಿ, ಬೆಲೆಗಳು ಗಗನಕ್ಕೆ ಇರ್ತಾವ, ಜಗತ್ತ ತಲ್ಲಣ ಆಗ್ತೈತಿ. ಅದನ್ನೆಲ್ಲ ಸರಿದೂಗಿಸ್ಬೇಕು. ಅದೆಲ್ಲ ಮತ್ತೊಂದು ಸಾರಿ ಮರುಕಳಿಸ್ಬಾರ್ದು. ಏನಾದರೂ ರಾಷ್ಟ್ರಗಳ ಮಧ್ಯೆ ಗಡಿ ಸಮಸ್ಯೆಗಳಿದ್ದು ಅಂತಂದ್ರೆ, ಏನಾದರೂ ರಾಷ್ಟ್ರಗಳ ಮಧ್ಯೆ ಆರ್ಥಿಕ ಸಮಸ್ಯೆಗಳಿದ್ದು ಅಂತಂದ್ರೆ, ಏನಾದರೂ ರಾಷ್ಟ್ರಗಳ ಮಧ್ಯೆ ವ್ಯಾವಹಾರಿಕ ಸಮಸ್ಯೆಗಳಿದ್ದು ಅಂತಂದ್ರೆ ಅವುಗಳನ್ನ ಬಗೆಹರಿಸುವ ಸಲುವಾಗಿ ಒಂದು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಇರಬೇಕು ಅಂತೇಳಿ ನಿರ್ಣಯ ಮಾಡಿ ರಾಷ್ಟ್ರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ರಾಷ್ಟ್ರ ಸಂಘ ಸ್ಥಾಪನೆ ಆತು ಅಂತಂದ್ರೆ ರಾಷ್ಟ್ರ ಸಂಘದಾಗ ಯಾರು ಇರಬೇಕು ಅಂತ, ರಾಷ್ಟ್ರ ಸಂಘ ಯಾರು ಇರಬೇಕು ಅನ್ನೋದು ಬೇಕಲ್ಲ. ಈಗ ಬರೀ ರಾಷ್ಟ್ರ ಸಂಘ ಸ್ಥಾಪನೆ ಆಯ್ತು, ಮತ್ತು ರಾಷ್ಟ್ರ ಸಂಘದಾಗ ಯಾರು ಬೇಕಲ್ಲ, ಸದಸ್ಯರು ಬೇಕಲ್ಲ. ಒಂದು ಸಂಘ ಅಂತ ಸ್ಥಾಪನೆ ಮಾಡ್ಕೊಂಡಾಗ ನಾವು ಸಂಘಕ್ಕೆ ಒಂದು ಬಾಡಿ ಅಂತ ಮಾಡ್ಕೊಂತೀವಿ. ಒಂದು ಬಾಡಿ ಮಾಡ್ಕೊಂಡು ಅದಕ್ಕೊಂದಿಷ್ಟು ನಿಯಮಗಳನ್ನ ಮಾಡ್ಕೊಂತೀವಿ. ಯಾರು ಸದಸ್ಯರಾಗಬೇಕು, ಒಂದು NGO ಅಂತ ಮಾಡ್ಕೊಂತಿರ್ತಾರಲ್ಲ, NGO ಅಂತ ಮಾಡ್ಕೊಂಡಾಗ ಸದಸ್ಯರು ಒಂದು ಪಟ್ಟಿ ಮಾಡ್ಕೊಂತಾರೆ. ಇಷ್ಟು ಜನ, ಒಬ್ರು ಅಧ್ಯಕ್ಷರು, ಒಬ್ರು ಉಪಾಧ್ಯಕ್ಷರು, ಒಬ್ರು ಕಾರ್ಯದರ್ಶಿನೋ, ಒಬ್ರು ಖಜಾಂಚಿನೋ, ಇಷ್ಟು ಜನ ಸದಸ್ಯರು ಅಂತ ಮಾಡ್ಕೊಂತಾರೆ. ಯಾವ್ದು ಸಂಘ ಸಂಸ್ಥೆ ಆಗ್ಲಿ, ಬ್ಯಾಂಕ್ ಆಗ್ಲಿ, ಏನೋ NGOಗಳಾಗ್ಲಿ ಮಾಡ್ಕೊಂತಾರೆ. ಹಾಗೇನೆ ರಾಷ್ಟ್ರ ಸಂಘ ಸ್ಥಾಪನೆ ಆಯಿತು. ಎಲ್ಲ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಗಳಿದ್ದು ಜನವರಿ 10, 1920ಕ್ಕೆ ಸಭೆ ಮಾಡಿದ್ರು. ಸಭೆದಾಗ ನಿರ್ಣಯ ಮಾಡಿ ಅವತ್ತೇ ರಾಷ್ಟ್ರ ಸಂಘ ಸ್ಥಾಪನೆ ಆಗ್ತೈತಿ. ಅವತ್ತು ಸ್ಥಾಪನೆ ಆದಾಗ ಇನ್ನು ಅದರೊಳಗೆ ಯಾರ್ಯಾರು ಇರಬೇಕು ಅನ್ನೋದಕ್ಕೊಂದು ನಿಯಮ ಮಾಡ್ಕೊಂಡ್ರು ಅವ್ರು. ಏನು ಅಂತಂದ್ರೆ ಅದು ರಾಷ್ಟ್ರ ಸಂಘದ ಸದಸ್ಯತ್ವ ನಿಯಮ ಅಂತ. ಸದಸ್ಯತ್ವ ನಿಯಮ ಅಂತ ಮಾಡ್ಕೊಂಡ್ರ. ಈ ಸದಸ್ಯತ್ವ ಬಗ್ಗೆ ಎಲ್ಲಿ ಐತಿ ಅಂತಂದ್ರ ರಾಷ್ಟ್ರ ಸಂಘದ ಏನ ವರದಿ ಇದು ಮಾಡ್ಕೊಂತಾರಲ್ಲ, ಅದೊಂದು ಅಜೆಂಡಾ ಅಂತ ಮಾಡ್ಕೊಂಡಿರ್ತಾರಲ್ಲ, ಮೆಮೊರಾಂಡಮ್ ಅಂತ ಮಾಡ್ಕೊಂಡಿರ್ತಾರಲ್ಲ, ಅಥವಾ ಸಂವಿಧಾನ ಅಂತ ಮಾಡ್ಕೊಂಡಿರ್ತಾರಲ್ಲ, ಅದರೊಳಗಿಂದ 7ನೇ ಕಲಂ ಏನೈತಿಲ್ಲ ಅದು ರಾಷ್ಟ್ರ ಸಂಘದ ಸದಸ್ಯತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಂ ಆಗೈತಿ. 7ನೇ ಭಾಗ ಅಂತ ಐತಿಲ್ಲ ಅದು ಸಂಪೂರ್ಣವಾಗಿ ರಾಷ್ಟ್ರ ಸಂಘದ ಸದಸ್ಯತ್ವದ ಬಗ್ಗೆ ಮಾಹಿತಿಯನ್ನ ಕೊಡ್ತೈತಿ. ಹಂಗಂದ್ರೆ ರಾಷ್ಟ್ರ ಸಂಘದ ಸದಸ್ಯರು 2 ರೀತಿಯಾಗಿ ಮಾಡ್ಕೊಂತಾರ. ಒಂದು ಖಾಯಂ, ಇನ್ನೊಂದು ಖಾಯಂ ಅಲ್ಲದ ಅಂತ. ಒಂದು ಖಾಯಂ ಸದಸ್ಯ ರಾಷ್ಟ್ರ, ಇನ್ನೊಂದು ಖಾಯಂ ಅಲ್ಲದ ಅಂತ 2 ರೀತಿ ಮಾಡ್ಕೊಂತಾರ. ಒಂದು ಖಾಯಂ, ಎರಡನೇದ್ದು ಖಾಯಂ ಅಲ್ಲದ. 2 ರೀತಿಯಾಗಿ. ಹಾಗಾದ್ರೆ ಖಾಯಂ ಯಾರು ಅನ್ನೋ ಪ್ರಶ್ನೆ. ಖಾಯಂ ಸದಸ್ಯರು ಅಂತಂದ್ರೆ ಯಾರು? ಅಥವಾ ಮೂಲವಲ್ಲದ ಅಂತನೂ ಕರೀತಾರೆ. ಮೂಲ ಮತ್ತು ಮೂಲವಲ್ಲದ, ಮೂಲ ಸದಸ್ಯ ರಾಷ್ಟ್ರಗಳು, ಮೂಲವಲ್ಲದ ಸದಸ್ಯ ರಾಷ್ಟ್ರಗಳು. ಖಾಯಂ ಸದಸ್ಯ ರಾಷ್ಟ್ರಗಳು, ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು, ಅಥವಾ ಖಾಯಂ ಸದಸ್ಯ ರಾಷ್ಟ್ರಗಳು, ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು. ಹಾಗಾದ್ರೆ ಖಾಯಂ ಸದಸ್ಯರು ಅಂತಂದ್ರೆ ಯಾರು? ಖಾಯಂ ಸದಸ್ಯರು ಅಂತಂದ್ರೆ ಯಾರು ಅಂತಂದ್ರೆ ಯಾರು ಮೊದಲೇ ಮಹಾಯುದ್ಧ ಮುಗಿದ ಆದ್ಮೇಲೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಮತ್ತು ವರ್ಸೇಲ್ಸ್ ಒಪ್ಪಂದದಾಗ ಬಂದು ಭಾಗವಹಿಸಿ ಆ ವರ್ಸೇಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಅದಾರಲ್ಲ ಅವರು ಖಾಯಂ ಸದಸ್ಯ ರಾಷ್ಟ್ರಗಳು. ಆ ವರ್ಸೇಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥವು ಅಂದ್ರೆ 30 ರಾಷ್ಟ್ರಗಳು ಇದ್ದು. ಅವಾಗೇನಿದ್ದು ವರ್ಸೇಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು 30 ರಾಷ್ಟ್ರಗಳು ಇದ್ದು. ಸ್ಟಾರ್ಟಿಂಗ್ದಾಗ 30 ರಾಷ್ಟ್ರಗಳು ಅದು.
ಅಂದ್ರೆ 30 ರಾಷ್ಟ್ರಗಳಷ್ಟೇ ಖಾಯಂ ಸದಸ್ಯರಾದ್ರೇನು? 30 ರಾಷ್ಟ್ರಗಳಷ್ಟೇ ಖಾಯಂ ಸದಸ್ಯರಾದ್ರೇನು? ಇಲ್ಲ. ಆಗ ಏನಪ್ಪಾ ಅಂದ್ರೆ ಒಂದು ವೇಳೆಯನ್ನ ನಿಗದಿ ಮಾಡಿದ್ರು. ಏನಂತಂದ್ರೆ ಈಗ ವರ್ಸೆಲ್ಸ್ ಒಪ್ಪಂದದೊಳಗೆ 30 ರಾಷ್ಟ್ರಗಳು ಸಹಿ ಹಾಕ್ಯಾರ. ಈ 30 ರಾಷ್ಟ್ರಗಳು ವರ್ಸೆಲ್ಸ್ ಒಪ್ಪಂದದ ಖಾಯಂ ಸದಸ್ಯ ರಾಷ್ಟ್ರ. ಈ 30 ರಾಷ್ಟ್ರಗಳನ್ನ ಬಿಟ್ರೆ 30 ರಾಷ್ಟ್ರಗಳನ್ನ ಬಿಟ್ರೆ ಇನ್ನೂ ಯಾರಾದ್ರೂ ಖಾಯಂ ಸದಸ್ಯರು ಆಗ್ತಿದ್ರು ಅಂತಂದ್ರೆ ಖಾಯಂ ಸದಸ್ಯರಾಗಕ್ಕೆ ಅವಕಾಶ ಐತಿ ಅಂತ ಹೇಳ್ತಾರೆ. ಅದಕ್ಕೊಂದು ದಿನ ನಿಗದಿ ಮಾಡಿದ್ರೆ ಯಾವುದು ಅಂದ್ರೆ ಮಾರ್ಚ್ 20, 1920. ಮಾರ್ಚ್ 20, 1920 ಅಂತೇಳಿ ಒಂದು ದಿನ ಮಾಡಿದ್ರು. ಆ ಮಾರ್ಚ್ 20, 1920 ಅದರ ಒಳಗಡೆ ಯಾರಾದ್ರೂ ಬಂದು ಸಹಿ ಮಾಡಿದ್ರೆ, ವರ್ಸೆಲ್ಸ್ ಒಪ್ಪಂದಕ್ಕೆ ಸಹಿ ಮಾಡಿದ್ರೆ, ಆಮೇಲೆ ರಾಷ್ಟ್ರ ಸಂಘದ ನಿಯಮಾವಳಿಗಳೇನದಾವಲ್ಲ ಅದನ್ನೆಲ್ಲ ಒಪ್ಪಿಕೊಂಡು ಸಹಿ ಮಾಡಿದ್ರೆ ಆ ರಾಷ್ಟ್ರಗಳನ್ನು ಸಹ ಖಾಯಂ ಸದಸ್ಯ ರಾಷ್ಟ್ರಗಳು ಅಥವಾ ಮೂಲ ಸದಸ್ಯ ರಾಷ್ಟ್ರಗಳು ಅಂತೇಳಿ ನಿರ್ಣಯ ಮಾಡ್ಕೊಳ್ತೀವಿ, ಅವರನ್ನ ಸ್ವೀಕರಿಸ್ತೀವಿ ಅಂತೇಳಿ ಒಂದು ನಿಗದಿ ಮಾಡಿದ್ರು. ಮಾರ್ಚ್ 20, 1920 ಒಳಗಾಗಿ ಮತ್ತೆ 13 ರಾಷ್ಟ್ರಗಳು ಬಂದು ಸೇರ್ಕೊಂಡು 43 ರಾಷ್ಟ್ರಗಳು ಖಾಯಂ ಅಥವಾ ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಅದು. ಖಾಯಂ ಅಥವಾ ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಅದು. ಟೈಮ್ ಏನು ಕೊಟ್ಟಿದ್ರು? ಮಾರ್ಚ್ 20, 1920 ಈ ಟೈಮ್ ಕೊಟ್ಟಿದ್ರು. ಇಷ್ಟರೊಳಗೆ 43 ಬಂದು. ಇನ್ನ ಈ ಟೈಮ್ ಮುಗಿದ ಮ್ಯಾಗ ಮತ್ತೊಂದಿಷ್ಟು ಜನ ಬರಕ್ ಚಾಲು ಮಾಡ್ತಾರ. ಯಾಕಂದ್ರೆ ನಾವು ಕಾಮನ್ ಆಗಿ ಹಂಗೆ ಇರ್ತೀವಿ, ನಾವು ಕರೆಕ್ಟ್ ಟೈಮ್ಗೆ ಬರೋದಿಲ್ಲ. ಟೈಮ್ ಮುಗಿದ್ಮೇಲೆ ಅವಾಗ ಅನಿಸ್ತೈತಿ ನಾವು ಹೋದ್ರೆ ಚಲೋ ಆಗ್ತೈತಲ್ಲ ಅಂತ. ಕರೆಕ್ಟ್ ಊಟ ಚಾಲು ಆಗೋಕ್ಕಿಂತ ಮೊದಲು ಹೋದವರು ಫಸ್ಟಿಗೆ ಊಟ ಮಾಡ್ತಾರೆ. ನಾವು ಒಂದಿಷ್ಟು ಜಲ್ದಿ ಹೋಗ್ಬೇಕಂತ ಹೋಗಿರ್ತಾರ, ಲೇಟ್ ಆಗಿರ್ತೈತಿ. ನೆಕ್ಸ್ಟ್ 2ನೇ ಪಂಕ್ತಿಗೆ ಬರ್ರಿ. ಮೊದಲನೇ ಪಂಕ್ತಿಗೆ ಸಿಕ್ಕಿದ್ದು 2ನೇ ಪಂಕ್ತಿಗೆ ಸಿಗ್ತೈತಿಲ್ಲೋ ಗೊತ್ತಿಲ್ಲ, 2ನೇದಕ್ಕೆ ಸಿಕ್ಕಿದ್ದಕ್ಕೆ ಲಾಸ್ಟಿಗೆ ಸಿಗ್ತೈತಿಲ್ಲೋ ಗೊತ್ತಿಲ್ಲ. ಫಸ್ಟ್ ರಾಷ್ಟ್ರ ಸಂಘದ ಏನಪ್ಪಾ ಅಂತಂದ್ರೆ ಮೊದಲ ಏನು ಸದಸ್ಯತ್ವ ಪಡ್ಕೊಂಡಿದ್ರು ಆ 30 ಜನ, ಆಮೇಲೆ ಏನ್ ಟೈಮ್ ನಿಗದಿ ಮಾಡಿದ್ರಲ್ಲ ಅವಾಗ ಬಂದಿರುವಂತ 13 ಜನ, 43 ರಾಷ್ಟ್ರದ 43 ರಾಷ್ಟ್ರಗಳು ಮೂಲ ಸದಸ್ಯ ರಾಷ್ಟ್ರ. ಅದು ಡೇಟ್ ಮುಗಿದು ಹೋಯ್ತು. ಮಾರ್ಚ್ 20, 1920 ಡೇಟ್ ಮುಗಿದೋಯ್ತು. ಡೇಟ್ ಮುಗಿದು ಹೋದ್ಮೇಲೆ ಅವಾಗ ಒಂದಿಷ್ಟು ರಾಷ್ಟ್ರಗಳು ಅನ್ಕೊಂಡು ನಾವು ರಾಷ್ಟ್ರ ಸಂಘದ ಸದಸ್ಯತ್ವ ಪಡ್ಕೊಳ್ಬೇಕಾಗಿತ್ತು ಅಂತ. ಟೈಮ್ ಮುಗಿದ್ಮೇಲೆ ಅವರು ರಾಷ್ಟ್ರ ಸಂಘಕ್ಕೆ ಮನವಿ ಸಲ್ಲಿಸ್ಕೊಂಡ್ರೆ ನಾವು ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ಪಡ್ಕೊಳ್ತೀವಿ ಅಂತೇಳಿ. ಮಾರ್ಚ್ 20, 1920 ನಂತರ ಮಾರ್ಚ್ 20, 1920 ನಂತರ ಕೆಲವು ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊಂಡು, ಎಷ್ಟು ರಾಷ್ಟ್ರಗಳು ಪಡ್ಕೊಂಡು ಅಂದ್ರೆ 62 ರಾಷ್ಟ್ರಗಳು ಸದಸ್ಯತ್ವ ಪಡ್ಕೊಂಡು. 62 ರಾಷ್ಟ್ರಗಳು ಎಲ್ಲಿದಿಂದ? ಮಾರ್ಚ್ 20, 1920ರಿಂದ 1935 40 ತನಕ, 35 ತನಕ ಅಷ್ಟೇ. 35, 36 1935, 36 ತನಕ. ಏನು ಆಮೇಲೆ ಬಂದು ಸದಸ್ಯತ್ವವನ್ನು ಪಡ್ಕೊಂಡು ಆ ರಾಷ್ಟ್ರಗಳನ್ನ ಖಾಯಂ ಅಲ್ಲದ ಅಥವಾ ಮೂಲವಲ್ಲದ ಅಥವಾ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಅಂತ ಕರ್ಕೊಂಡು. ಅಂದ್ರೆ ಒಟ್ಟು ರಾಷ್ಟ್ರ ಸಂಘದ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟು ಅಂತಂದ್ರೆ +43, 5, 10, 105 ರಾಷ್ಟ್ರಗಳು. 105 ರಾಷ್ಟ್ರಗಳು ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ಪಡ್ಕೊಂಡಿದ್ದು. ಅದರೊಳಗೆ 43 ರಾಷ್ಟ್ರಗಳು ಖಾಯಂ ಆಗಿದ್ದು, ಮೂಲ ಆಗಿದ್ದು. ಅದ್ರ 62 ರಾಷ್ಟ್ರಗಳಿಂದವಲ್ಲ ಅವು ಮೂಲವಲ್ಲದ ಖಾಯಂ ಅಲ್ಲದ ರಾಷ್ಟ್ರಗಳು ಅಂತ ಆಗಿದ್ದು. ಅಂದ್ರೆ ಇಲ್ಲಿ ನಿಗದಿ ಮಾಡಿದ್ರು ಅಂತಂದ್ರೆ ಎದಕ್ಕೆ ನಿಗದಿ ಮಾಡಿದ್ರು ಅಂದ್ರೆ ಮೂಲ ಸದಸ್ಯ ರಾಷ್ಟ್ರ ಖಾಯಂ ಸದಸ್ಯ ರಾಷ್ಟ್ರಗಳಿಗೆ ಅಷ್ಟೇ 1920 ಮಾರ್ಚ್ 20 ಅಂತ ನಿಗದಿ ಮಾಡಿದ್ರು. ಆದ್ರೆ ಖಾಯಂ ಅಲ್ಲದ ಅಥವಾ ಮೂಲವಲ್ಲದ ರಾಷ್ಟ್ರಗಳಿಗೆ ಟೈಮ್ ನಿಗದಿ ಮಾಡಿರ್ಲಿಲ್ಲ. ಟೈಮ್ ಯಾವಾಗ ಸದಸ್ಯತ್ವ ಪಡ್ಕೊಳ್ಬೇಕು, ಎಲ್ಲಿ ತನಕ ಲಾಸ್ಟ್ ಟೈಮ್ ಅಂತೇಳಿ ಕೊಟ್ಟಿರ್ಲಿಲ್ಲ. ಆದ್ರೂ 35, 36 ತನಕ ಬಂದ್ ಏನಪ್ಪಾ ಅಂದ್ರೆ ಸದಸ್ಯತ್ವವನ್ನು ಪಡ್ಕೊಳ್ತಾರೆ. 35, 36 ತನಕ ಅಷ್ಟೇ. ಇನ್ನ 2ನೇ ಮಹಾಯುದ್ಧ ಇಲ್ಲ. ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇಳಿಮುಖ ಆಗಕ್ಕೆ ಪ್ರಾರಂಭ ಆಗ್ತೈತಿ. ಯಾವಾಗ ಅಂತಂದ್ರೆ 1920ರಿಂದ 1935 ತನಕ ಒಬ್ಬೊಬ್ರು ಬಂದು 62 ಸದಸ್ಯತ್ವವನ್ನು ಪಡ್ಕೊಂಡು ರಾಷ್ಟ್ರಗಳು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅದರ ಸಂಖ್ಯೆ
35ಕ್ಕೆ ನಿಲ್ತೈತಿ. 35ರ ನಂತರ ಇಳಿಮುಖ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ, ಕಡಿಮೆ ಆಗ್ತೈತಿ. ಒಂದೊಂದು ರಾಷ್ಟ್ರಗಳು ಸದಸ್ಯತ್ವವನ್ನು ತ್ಯಜಿಸಕ್ಕೆ ಸ್ಟಾರ್ಟ್ ಮಾಡ್ತಾವ. ಸದಸ್ಯತ್ವವನ್ನು ಬಿಟ್ಟು ಹೊರಗೆ ಬರಕ್ಕೆ ಸ್ಟಾರ್ಟ್ ಆಗ್ತಾವ. ಯಾವಾಗ ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು ತಮ್ಮ ಸದಸ್ಯತ್ವವನ್ನು ತಿರಸ್ಕಾರ ಮಾಡಿ ಹೊರಗೆ ಬರಕ್ಕೆ ಪ್ರಾರಂಭ ಮಾಡಿದ್ರು, ಆವಾಗ ರಾಷ್ಟ್ರ ಸಂಘ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳೋಕೆ ಪ್ರಾರಂಭ ಆಗ್ತದೆ. ಹಾಗಾದ್ರೆ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳಿಗೆ ಏನಾದ್ರೂ ನಿಬಂಧನೆಗಳಿದ್ದೇನು? ಹಂಗಂದ್ರೆ ನಾನು ಸದಸ್ಯತ್ವ ಪಡ್ಕೋತೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ಸದಸ್ಯತ್ವ ಕೊಡ್ತಿದ್ರೇನು? ಡೈರೆಕ್ಟ್ ಆಗಿ ಸದಸ್ಯತ್ವ ರಾಷ್ಟ್ರ ಕೊಡ್ತಿರ್ಲಿಲ್ಲ. ಸದಸ್ಯತ್ವ ಪಡ್ಕೊಳ್ಬೇಕು ಅಂತಂದ್ರೆ ಯಾವಾಗ 1920 ಮಾರ್ಚ್ 20 ನಂತರ ಸದಸ್ಯತ್ವ ಪಡ್ಕೊಳ್ಬೇಕು ಅಂತಂದ್ರೆ ಆ ರಾಷ್ಟ್ರ ಸಂಘದ ಅಥವಾ ವರ್ಸೆಲ್ಸ್ ಒಪ್ಪಂದದಲ್ಲಿ ಭಾಗವಹಿಸತಕ್ಕಂಥ ರಾಷ್ಟ್ರಗಳದ 2/3 ಅನುಮೋದನೆ ಪಡ್ಕೊಳ್ಬೇಕು. 2/3 ಅನುಮೋದನೆ ಪಡ್ಕೊ, 1/2 ಅಲ್ಲ, 1/2 ಅಲ್ಲ, 2/3. ಅಂದ್ರೆ 5 ಜನ ಇದ್ರಂದ್ರೆ 3 ಜನರು ಬೆಂಬಲ ಪಡ್ಕೊಳ್ಬೇಕ. 3 ಜನರು ಬೆಂಬಲ ಕೊಟ್ರೆ ಅಷ್ಟೇ ಏನಪ್ಪಾ ಅಂದ್ರ ಅವಾಗ ಆ ರಾಷ್ಟ್ರಗಳು ಸದಸ್ಯತ್ವ ಪಡ್ಕೊಂಡಿದ್ದು, ಸದಸ್ಯತ್ವ ನೀಡ್ತಿತ್ತು. ಬಹುಮತ ಬೇಕಲ್ಲ, ಆ ಬಹುಮತದ ಆಧಾರದ ಮೇಲೆ ಸದಸ್ಯ ಪಡ್ಕೊಳ್ತಿದ್ದು. ಹಾಗಾದ್ರೆ ಯಾರಿಗಾದ್ರೂ ಬಹುಮತ ಸಿಕ್ತು ಅಂತಂದ್ರೆ 3 ಜನ ಒಪ್ಕೊಂಡ್ರೆ ಅಂದ್ರೆ ಸದಸ್ಯತ್ವ ಕೊಡ್ತಿದ್ರೇನು 5 ಜನರೊಳಗ? ಹಾಗಾಗಿ ಕೊಡ್ತಿರ್ಲಿಲ್ಲ. ಯಾರು ಸದಸ್ಯರು ಆಗ್ಬೇಕಾಗಿದ್ರೆ ಯಾರು ಡೊಮಿನಿಯನ್ ಮತ್ತು ವಸಾಹತು ರಾಷ್ಟ್ರಗಳದಾವಲ್ಲ, ಡೊಮಿನಿಯನ್ ಅಥವಾ ವಸಾಹತು ರಾಷ್ಟ್ರಗಳಿರ್ಬೇಕು, ಅಂಥವ್ರು ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾರು ಡೊಮಿನಿಯನ್ ಸ್ಟೇಟ್ಸ್ ಅದಾವ, ಯಾರು ವಸಾಹತು ರಾಷ್ಟ್ರಗಳದಾವ, ಅವರು ರಾಷ್ಟ್ರ ಸಂಘದ ಸದಸ್ಯತ್ವ ಪಡ್ಕೊಳ್ಬೇಕು. ರಾಷ್ಟ್ರ ಸಂಘದ ಸದಸ್ಯತ್ವಕ್ಕೆ ಮನವಿ ಸಲ್ಲಿಸ್ತಕ್ಕಂಥ ಸಂದರ್ಭದೊಳಗೆ ರಾಷ್ಟ್ರ ಸಂಘದ ಸದಸ್ಯರೊಳಗಿಂದ 2/3 ಏನಪ್ಪ ಅಂದ್ರೆ ಬಹುಮತ ಪಡ್ಕೊಳ್ಬೇಕು ಅಂತ ಅವರು ಅನುಮೋದನೆ ಪಡ್ಕೊಳ್ಬೇಕು. ಅನುಮೋದನೆ ಪಡ್ಕೊಂಡ ಮೇಲೆ ರಾಷ್ಟ್ರ ಸಂಘದ ಸದಸ್ಯರಾಗಬೇಕು. ಇನ್ನ ರಾಷ್ಟ್ರ ಸಂಘದ ಸದಸ್ಯರ ಆದ್ರು ಅಂತಂದ್ರೆ ಡೈರೆಕ್ಟ್ ಆಗಿ ಸದಸ್ಯರಾದ್ರ ಅಂದ್ರೆ ಮುಗಿತೇನು? ಇಲ್ಲ, ಮೊದಲ ನಿಬಂಧನೆಗಳಾಗ್ತಿದ್ರಿ. ನೋಡ್ರಿ, ನೀವು ಮೆಂಬರ್ ಆಗ್ಬೇಕು ಅಂತಂದ್ರೆ, ಸದಸ್ಯರಾಗ್ಬೇಕಂದ್ರೆ ಈ ಎಲ್ಲ ನಿಯಮಗಳದಾವ, ಈ ನಿಯಮಗಳನ್ನ ಪಾಲಿಸ್ತೀನಿ ಅಂತಂದ್ರೆ ಇದಕ್ಕೆ ಮೆಂಬರ್ಶಿಪ್ ಸಹಿ ಮಾಡ್ರಿ. ಅಡ್ಮಿಷನ್ ಮಾಡಕ್ ಹೇಳಿರ್ತಾರೆ ಏನಂತಂದ್ರೆ, ನೀವು ರೆಗ್ಯುಲರ್ ಆಗಿ ಬರ್ತೀನಿ ಅಂತಂದ್ರೆ, ಅಟೆಂಡೆನ್ಸ್ ಇಷ್ಟ ಆಗ್ತಿತ್ತಂದ್ರೆ ಸಹಿ ಮಾಡ್ರಿ ಅಂತ ಇರ್ತಾರೆ. ಅದಕ್ಕೆ ಏನ್ ಮಾಡ್ತೀರಿ ನೀವು? ಬರ್ತೀವ್ರಿ ಅನ್ಕಂತೀರಿ, ಸಹಿ ಮಾಡ್ತೀರಿ. ಆಮೇಲೆ ಏನಾಗ್ತದೆ? ಬರೋದಿಲ್ಲ. ಆಮೇಲೆ ಏನಾದ್ರೂ ತೊಂದರೆಗಳಾಗಕ್ಕೆ ಸ್ಟಾರ್ಟ್ ಆಗ್ತಾವ, ಕೆಲವೊಂದು ಕ್ಯಾನ್ಸಲ್ ಆಗ್ತಾವ. ಸೇಮ್ ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ಏನಪ್ಪಾ ಅಂದ್ರೆ ಒಂದಿಷ್ಟು ನಿಯಮಗಳನ್ನ ಹಾಕ್ತಾರೆ. ಯಾರು ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂತಿರೋ ಅಂಥವ್ರಿಗೆ ಒಂದಿಷ್ಟು ನಿಬಂಧನೆ ಮತ್ತು ಒಂದಿಷ್ಟು ನಿಯಮಗಳನ್ನು ಹಾಕೊಂತಾರೆ. ಅದೇನ್ ನಿಬಂಧನೆ ನಿಯಮಗಳು ಅಂತಂದ್ರೆ, ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಮೊದಲನೇ ಮಹಾಯುದ್ಧ ಆಗಾಕ ಏನೆಲ್ಲ ಕಾರಣಗಳಿದ್ದು, ಕಾರಣಗಳು ನಡೆದಿದ್ದು, ಕಾರಣಗಳಾಗಿದ್ದು, ಆ ಕಾರಣಗಳನ್ನ ಮತ್ತೊಂದು ಸಾರಿ ಮರುಕಳಿಸಬಾರ್ದು ಅಂತ. ಮೊದಲನೇ ಸಾರಿ ಯುದ್ಧ ಮರುಕಳಿಸಬಾರ್ದು, ಅದಕ್ಕಾಗಿನೇ ಒಂದಿಷ್ಟು ನಿಯಮಗಳನ್ನ ಮಾಡ್ಕೊಂಡ್ರೆ. ಅದರೊಳಗೆ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಯಾವ್ದಾದ್ರೂ ವಿವಾದಗಳು ಇದ್ದು ಅಂದ್ರೆ, ರಾಷ್ಟ್ರಗಳ ಮಧ್ಯೆ ಗಡಿ ಸಮಸ್ಯೆಗಳಿದ್ದು, ಪ್ರದೇಶಗಳ ಬಗ್ಗೆ ಏನಾದ್ರೂ ವಿವಾದಗಳು ಇದ್ದು ಅಂತಂದ್ರೆ ಅದನ್ನ ಮೊದಲು ರಾಷ್ಟ್ರ ಸಂಘದ ಮುಂದೆ ತರಬೇಕು, ಅದ್ರ ಗಮನಕ್ಕೆ ತರಬೇಕು ಅಂತ. ಆಮೇಲೆ ರಾಷ್ಟ್ರ ಸಂಘದ ಗಮನಕ್ಕೆ ತಂದ ಮ್ಯಾಗ ಏನಪ್ಪಾ ಅಂದ್ರ ಅದನ್ನ ರಾಷ್ಟ್ರ ಸಂಘದ ಸಲಹೆ ಪಡ್ಕೊಳ್ಬೇಕು. ಅದರ ಸಲಹೆ ಮತ್ತು ಸೂಚನೆ ಪಡ್ಕೊಂಡು ಮುಂದೆ ನಿರ್ಣಯ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ನಾವು ರಾಷ್ಟ್ರ ಸಂಘದ ಗಮನಕ್ಕೆ ತರಲಾರ್ದ ನಾವೇನೆಲ್ಲ ಮಾಡಿದ್ರೆ ಆಗೋದಿಲ್ಲ. ನೀವು ಮೊದಲು ಇದನ್ನ ಒಪ್ಕೊಳ್ಬೇಕು. ನೀವು ನಿಮ್ಮ ರಾಷ್ಟ್ರಗಳ ಮಧ್ಯೆ ಯಾವ್ದಾದ್ರು ವಿವಾದಗಳು, ಸಮಸ್ಯೆಗಳು ಏನಾದ್ರೂ ಇದ್ದು ಅಂದ್ರೆ ನೀವು ಮೊದಲು ಅದನ್ನ ರಾಷ್ಟ್ರ ಸಂಘಕ್ಕೆ ತಿಳಿಸ್ಬೇಕ, ರಾಷ್ಟ್ರ ಸಂಘಕ್ಕೆ ಗಮನಕ್ಕೆ ತರ್ಬೇಕ. ಆಮೇಲೆ ರಾಷ್ಟ್ರ ಸಂಘದ ಸಲಹೆ ಪಡ್ಕೊಳ್ಬೇಕ. ಕೊನೆಗೆ ರಾಷ್ಟ್ರ ಸಂಘ ಏನೂ ಮಾಡ್ಲಿಲ್ಲ ಅಂದ್ರೆ ಮುಂದೆ ಯೋಚನೆ ಮಾಡೋದು, ಯುದ್ಧ ಅದು ಮಾಡೋದ. ಅದಕ್ಕೆ ಹೇಳ್ತಾರೆ, ಒಂದು ಸಂಘ ಒಂದು ಸಂಸ್ಥೆ ಇದ್ದಾಗ ಏನಪ್ಪಾ ಅಂದ್ರೆ ನಿಯಮ ಹಾಕ್ತದೆ ಕಡ್ಡಾಯವಾಗಿ. ನೀವು ಫೈನಲ್ ಏನು ಮಾಡಕ್ ಬರಂಗಿಲ್ಲ. ನೀವು ಮೊದಲು ಏನಪ್ಪಾ ಅಂತಂದ್ರೆ ನಿಮ್ಮದು ಯಾರದಾರಲ್ಲ ನಿಮ್ CR ಗೆ ಹೇಳ್ಬೇಕು. CR ಒಂದ್ ಹೇಳಿ ಆಗ್ಲಿಲ್ಲ ಅಂತಂದ್ರೆ ಟೀಚರ್ಗೆ ಹೇಳ್ಬೇಕು. ಟೀಚರ್ ಆಗ್ಲಿಲ್ಲ ಅಂದ್ರೆ ಯಾರಾದ್ರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೇಳಬೇಕು. ಅದು ಆಗ್ಲಿಲ್ಲ ಅಂದ್ರೆ ಮುಂದುವರೆದು ಏನಪ್ಪಾ ಅಂದ್ರೆ ಡೀನ್ಸ್ಗಳಿಗೆ ಹೇಳ್ಬೇಕು. ಅದು ಆಗಿ ಮುಂದುವರೆದ್ರೆ ಏನಪ್ಪಾ ಅಂದ್ರೆ ರಿಜಿಸ್ಟ್ರಾರು, ವೈಸ್ ಚಾನ್ಸಲರು, ಆಮೇಲೆ ಗೌರ್ಮೆಂಟು, ಆಮೇಲೆ ಮೀಡಿಯಾನು ಅವೆಲ್ಲ ಹೋಗ್ತಾವ. ಹಾಗೆ ರಾಷ್ಟ್ರ ಸಂಘಕ್ಕೆ ಏನಾದ್ರೂ ಮಾಡೋಕ್ಕಿಂತ ಮುಂಚಿತವಾಗಿ ವಿವಾದಗಳಿದ್ದು ಅಂದ್ರೆ ಅಂಥವ್ ರಾಷ್ಟ್ರ ಸಂಘ ಗಮನಕ್ಕೆ ತರಬೇಕು. ರಾಷ್ಟ್ರ ಸಂಘದ ಗಮನಕ್ಕೆ ತಂದು ರಾಷ್ಟ್ರ ಸಂಘ ಅದಕ್ಕೆ ಏನಾದ್ರೂ ಸಲಹೆ ಸೂಚನೆ ಕೊಟ್ಟಾಗ ಅದನ್ನು ಪಾಲಿಸಬೇಕು. ಒಂದು ವೇಳೆ ಅದು ಏನೂ ಕೊಡದೆ ಹೋದಾಗ ಅವಾಗ ಬೇಕಾದ್ರೆ ಯುದ್ಧ ಮಾಡಬಹುದು.
ನೀವೇನು ಅನಿಸ್ತೈತಿ ನಿಮಗೆ ಮಾಡ್ಬೋದು ಅಂತ ಒಂದು ನಿಯಮ. ಹಂಗೆ ಒಪ್ಕೊಂತಿದ್ರೆ ರಾಷ್ಟ್ರ ಸಂಘದ ಸದಸ್ಯತ್ವಕ್ಕೆ ಸಹಿ ಹಾಕ್ರಿ. ಇನ್ನೊಂದು ನಿಯಮ ಹಾಕ್ತ ರಾಷ್ಟ್ರ ಸಂಘದ ಏನಪ್ಪಾ ಅಂದ್ರೆ ಯಾವ್ದಾದ್ರು ವಿವಾದದ ಬಗ್ಗೆ, ನನ್ನೊಂದು ಗಡಿ ಸಮಸ್ಯೆ ಐತಿ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಬಗ್ಗೆ ವಿವಾದಗಳದಾವ, ರಾಷ್ಟ್ರದ ಗಡಿ ಊರುಗಳ ಬಗ್ಗೆ ಪ್ರದೇಶಗಳ ಬಗ್ಗೆ ವಿವಾದಗಳದಾವ, ಅದನ್ನ ರಾಷ್ಟ್ರ ಸಂಘದ ಮುಂದಿಟ್ರಿ. ಹಂಗಂದ್ರೆ ರಾಷ್ಟ್ರ ಸಂಘದ ಮುಂದಿಟ್ಟಾಗ ನಾವು ಹೇಳಿದ್ದೀನಿ ಅವ್ರಿಗೆ ಕೇಳಲಿಲ್ಲ ಅಂತಂದ್ರೆ ಹೇಳಿದ ತಕ್ಷಣ ಕೇಳಬೇಕು ಅಂತೇನಿಲ್ಲಲ್ಲ. ಹೇಳಿದ ತಕ್ಷಣ ಸಲಹೆ ಕೊಡಬೇಕು, ಪರಿಹಾರ ಕೊಡಬೇಕು, ಅದಕ್ಕೇನಾದ್ರೆ ಸಹಾಯ ಮಾಡಬೇಕು, ಸಹಕಾರ ಮಾಡ್ಬೇಕಂತೇನಿಲ್ಲ. ಅದಕ್ಕೆ ರಾಷ್ಟ್ರ ಸಂಘ ಏನು ಹೇಳ್ತು ಅಂತಂದ್ರೆ ಯಾವ್ದಾದ್ರು ವಿವಾದಗಳು, ಯಾವ್ದಾದ್ರು ಸಮಸ್ಯೆಗಳು ಏನಾದ್ರೂ ಇದ್ದು ಅಂತಂದ್ರೆ ಅದನ್ನ ರಾಷ್ಟ್ರ ಸಂಘದ ಗಮನಕ್ಕೆ ತಂದ ಮೇಲೆ ಅದಕ್ಕೆ ರಾಷ್ಟ್ರ ಸಂಘಕ್ಕೆ 3 ತಿಂಗಳ ಕಾಲ ಅವಕಾಶ ಕೊಡಬೇಕು. 3 ತಿಂಗಳ ಅವಕಾಶ ಕೊಡ್ಬೇಕು. 3 ತಿಂಗಳು ರಾಷ್ಟ್ರ ಸಂಘ ಅದನ್ನ ಅಧ್ಯಯನ ಮಾಡಿ ಪರಿಶೀಲನೆ ಮಾಡಿ ಅವಾಗ 3 ತಿಂಗಳೊಳಗೆ ಏನಪ್ಪಾ ಅಂತ ರಾಷ್ಟ್ರ ಸಂಘ ಅದಕ್ಕೆ ಪರಿಹಾರ ಕೊಡ್ತೈತಿ. ಒಂದು ವೇಳೆ ಕೊಡದೆ ಹೋದ್ರೆ ಯುದ್ಧ ಮಾಡ್ರಿ. ಅಲ್ಲಿ ತನಕ 3 ತಿಂಗಳ ತನಕ ಏನೂ ಮಾಡೋದಿಲ್ಲ. ನೀವು ಸರ್ಕಾರದ ಏನಾರೇ ಕಡತಗಳನ್ನ ವಿಲೇವಾರಿ ಮಾಡೋ ಸಂದರ್ಭದಾಗ ಇಷ್ಟು ದಿನ ಅಂತ ಕೊಟ್ಟಿರ್ತಾರ, ಅಷ್ಟು ದಿನ ಆಗ್ಲಿಲ್ಲ ಅಂದ್ರೆ ನೀವು ಬೇಕಾದ್ರೆ ಕೋರ್ಟಿಗೆ ಹೋಗ್ಬೋದು, ಡೈರೆಕ್ಟ್ ಕೇಸ್ ಮಾಡ್ಬೋದು ಅಂತ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಕೆಳಗಡೆ ಬರೆದು ಬಿಟ್ಟಿರ್ತಾರೆ. ನೀವು ಕೊಟ್ಟ ಅರ್ಜಿ ಪರಿಶೀಲನೆಗೆ ಇಷ್ಟು ದಿನ ಅವಕಾಶ ಐತಿ, ಇಷ್ಟು ದಿನದೊಳಗೆ ಆಗ್ಲಿಲ್ಲ ಅಂದ್ರೆ ಈ ಕೆಳಗಂದ ನಂಬರ್ಗೆ ಸಂಪರ್ಕಿಸ್ರಿ ಅಂತ ಇರ್ತೈತಿ. ನಾವ್ ಯಾರು ಮಾಡಂಗಿಲ್ಲ. ಹಂಗ ರಾಷ್ಟ್ರ ಸಂಘ ಹೇಳ್ಕಂತ 3 ತಿಂಗಳ ಅವಕಾಶ ಇರ್ತೈತಿ. 3 ತಿಂಗಳದೊಳಗೆ ಏನಾದ್ರೂ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ, ಸಲಹೆ ಸೂಚನೆಗಳು ರಾಷ್ಟ್ರ ಸಂಘ ಕೊಡ್ಲಿಲ್ಲ ಅಂದ್ರೆ, ಸಮಸ್ಯೆಗಳು ಬಗೆಹರಿಸಲಿಲ್ಲ ಅಂದ್ರೆ ನೀವು ಯುದ್ಧ ಮಾಡಬಹುದು. ಅದಕ್ಕೆ ನೀವು ಒಪ್ಪಿಕೊಂಡಿದ್ರೆ ಸಹಿ ಮಾಡ್ರಿ ಅಂತ ಹೇಳ್ತಾರೆ. ಇದ್ರ ಜೊತೆ ರಾಷ್ಟ್ರ ಸಂಘ ಇನ್ನೊಂದು ನಿಯಮ ಹಾಕ್ತು. ಒಂದು ವೇಳೆ ರಾಷ್ಟ್ರ ಸಂಘ ಇದೆಲ್ಲ ನಿಯಮಗಳನ್ನ ಒಪ್ಪಿಕೊಂಡು ಸಹಿ ಮಾಡಿದ ಮ್ಯಾಗ ನಾವೇನು ಇನ್ಮೇಲೆ ಏನಾದ್ರು ಸಮಸ್ಯೆಗಳಿದ್ವು ಅಂದ್ರೆ ರಾಷ್ಟ್ರ ಸಂಘ ಗಮನಕ್ಕೆ ತರ್ತೀವಿ. ರಾಷ್ಟ್ರ ಸಂಘ ಗಮನಕ್ಕೆ ತಂದ್ಮೇಲೆ ಅದರ ಸಲಹೆ ಸೂಚನೆಗಳನ್ನ ಪಡ್ಕೊಳ್ತೀವಿ. ಪಡ್ಕೊಳ್ಳಾರ್ದ ನಾವೇನೂ ಮಾಡಂಗಿಲ್ಲ. 3 ತಿಂಗಳ ಕಾಲ ರಾಷ್ಟ್ರ ಸಂಘಕ್ಕೆ ಅವಕಾಶ ಕೊಟ್ಟಿರ್ತೀವಿ. 3 ತಿಂಗಳೊಳಗೆ ಅದು ರಾಷ್ಟ್ರ ಸಂಘ ಅಧ್ಯಯನ ಮಾಡಿ ನಮಗೆ ಸಲಹೆ ಸೂಚನೆಗಳು ಮುಂದೆ ಏನು ಮಾಡಬೇಕು ಅಂತ ನಿರ್ಣಯ ಮಾಡಿದ್ಮ್ಯಾಗ ನಾವು ಮುಂದೆ ಯುದ್ಧ ಮಾಡೋದು ಬಿಡೋದು ಇದು ಮಾಡ್ತೀವಿ ಅಂಥೇಳಿ ಒಪ್ಪಿಕೊಂಡು ಅಂತ ಒಪ್ಪಿಕೊಂಡು ಸಹಿ ಮಾಡಿದ್ಮ್ಯಾಗ, ಒಂದು ವೇಳೆ ಸಹಿ ಮಾಡಿ ಸದಸ್ಯತ್ವ ಪಡ್ಕೊಂಡ ಆದ್ಮ್ಯಾಗ ರಾಷ್ಟ್ರ ಸಂಘದ ಗಮನಕ್ಕೂ ತರಲಿಲ್ಲ, ಡೈರೆಕ್ಟ್ ಆಗಿ ಯುದ್ಧ ಮಾಡಿದ್ರು ಅಂತಂದ್ರೆ, ಸಮಸ್ಯೆಗಳಿದ್ದಾಗ ತಾವ ಜಗಳಾಡಕತ್ರು ಅಂತಂದ್ರೆ ಅಂತ ರಾಷ್ಟ್ರಗಳಿಗೆ ಏನಪ್ಪಾ ಅಂದ್ರ ರಾಷ್ಟ್ರ ಸಂಘದ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಅವ್ರ ಮೇಲೆ ರಾಷ್ಟ್ರ ಸಂಘ ತಕ್ಷಣ ಯುದ್ಧ ಮಾಡಬೇಕು, ತಕ್ಷಣನ ಯುದ್ಧ ಮಾಡ್ತೈತಿ ಅನ್ನುವಂತ ನಿರ್ಬಂಧನೆಯನ್ನ ಹಾಕ್ತು. ಅದ್ರ ಜೊತೆ ಯಾವ ರಾಷ್ಟ್ರ ಸಂಘದ ಗಮನಕ್ಕೆ ತರಲಾರ್ದ ಏನಾದ್ರೂ ಮಾಡ್ತು ಅಂತಂದ್ರೆ ಅದನ್ನ ಆಕ್ರಮಣಕಾರಿ ರಾಷ್ಟ್ರ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳ್ತು. ಅದು ಅಷ್ಟೇ ಅಲ್ಲ, ಒಂದು ವೇಳೆ ನೀವು ಹಂಗೇನಾದ್ರೂ ರಾಷ್ಟ್ರ ಸಂಘದ ಗಮನಕ್ಕೆ ತರಲಾರ್ದ ಏನಾದ್ರೂ ವಿವಾದಗಳಿಗೆ ಏನಾದ್ರೂ ಸಮಸ್ಯೆಗಳು ತಂದ್ರೆ ಅಂತ ರಾಷ್ಟ್ರಗಳ ಮೇಲೆ ಉಳಿದಿರ್ತಕ್ಕಂಥ ರಾಷ್ಟ್ರ ಸಂಘದ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳೇನಿದಾವಲ್ಲ ಅವು ಆರ್ಥಿಕ ದಿಗ್ಬಂಧನವನ್ನ ಹೇರ್ತೀವಿ. ಆರ್ಥಿಕ ದಿಗ್ಬಂಧನ ಹೇರ್ತೀವಿ ಅಂದ್ರೆ ವ್ಯವಹಾರಗಳು ಏನದಲ್ಲ, ವಾಣಿಜ್ಯ ವ್ಯವಹಾರಗಳದ ಅದನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡ್ತೀವಿ ಅಂತ ಹೇಳಿದ್ರು. ರಾಷ್ಟ್ರ ಸಂಘದ ಎಲ್ಲ ಸದಸ್ಯ ರಾಷ್ಟ್ರಗಳು ಕುಡ್ಕೊಂಡು ಅಂತ ರಾಷ್ಟ್ರಗಳ ಮೇಲೆ ಬಲ ಪ್ರಯೋಗ ಮಾಡ್ತೀವಿ, ಯುದ್ಧ ಮಾಡ್ತೀವಿ ಅಂತೇಳಿ ನಿಯಮಗಳನ್ನ ರಾಷ್ಟ್ರ ಸಂಘ ಹಾಕೊಳ್ತಾರೆ. ಹಂಗಂದ್ರೆ ಏನು ಅಂತಂದ್ರೆ ರಾಷ್ಟ್ರ ಸಂಘ ಯಾಕೆ ನಿಯಮ ಹಾಕ್ತು ಅಂತಂದ್ರೆ ನಾವು ಬರೇ ಸದಸ್ಯತ್ವ ಪಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ. ಆ ಸದಸ್ಯತ್ವ ಪಡ್ಕೊಂಡಾಗ ಯಾವ ಕಾರಣಕ್ಕಾಗಿ ನಾವು ಸದಸ್ಯತ್ವ ಪಡ್ಕೊಂಡಿವಿ ಅದನ್ನ ಯಶಸ್ವಿ ಆಗ್ಬೇಕು ಅಂತೇಳಿ ಒಂದಿಷ್ಟು ನಿರ್ಬಂಧ ಮಾಡಿದ್ರು. ಹೌದಪ್ಪ, ಪಾಲಿಸ್ಬೇಕು ಹೇಳಿದ್ರಿ. ಒಂದ್ ವೇಳೆ ಪಾಲಿಸ್ಲಿಲ್ಲ ಅಂದ್ರೆ ಏನು, ರೆಗ್ಯುಲರ್ ಬರ್ಬೇಕು, ರೆಗ್ಯುಲರ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅನ್ಬೇಕು, ಒಂದ್ ಏನಾರ ಬೇಕಲ್ಲ. ರೆಗ್ಯುಲರ್ ಬರ್ಲಿಲ್ಲ ಅಂತಂದ್ರೆ IMRs ಕಟ್ ಮಾಡ್ಕೊತಾರ, ರೆಗ್ಯುಲರ್ ಬರ್ಲಿಲ್ಲ ಅಂದ್ರೆ ಎಕ್ಸಾಮ್ ಕುಂದಿಸ್ಕೊಳಂಗಿಲ್ಲ, ರೆಗ್ಯುಲರ್ ಬರ್ಲಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರ, ಅಂದ್ರೆ ಏನಾದ್ರೂ ಒಂದು ಫೈನಲ್ ಬೇಕಲ್ಲ. ಅದಕ್ಕೆ ಹಂಗ ರಾಷ್ಟ್ರ ಸಂಘ ಆಗ್ತಿತ್ತೆ. ರಾಷ್ಟ್ರ ಸಂಘ ಒಂದು ವೇಳೆ ರಾಷ್ಟ್ರ ಸಂಘದ ಗಮನಕ್ಕೆ ತರಲಾರ್ದೆ ಏನಾದ್ರೂ ಮಾಡಿದ್ರೆ ಅಂತಂದ್ರೆ ರಾಷ್ಟ್ರ ಸಂಘ ನಿಮ್ಮನ್ನ ಆಕ್ರಮಣಕಾರಿ ರಾಷ್ಟ್ರ ಅಂತ ಕರಿತೈತಿ, ನಿಮ್ಮ ಮೇಲೆ ಯುದ್ಧ ಮಾಡ್ತೈತಿ, ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕ್ತೈತಿ, ಇಷ್ಟೆಲ್ಲಾ ಮಾಡ್ತೈತಿ. ನೋಡ್ರಿ, ನೀವು ರಾಷ್ಟ್ರ ಸಂಘದ ಸದಸ್ಯತ್ವ ಪಡ್ಕೊಳ್ಬೇಕು ಅಂದ್ರೆ ಈ ಎಲ್ಲ ನಿಯಮ ಅಂದ್ರೆ ಸಹಿ ಮಾಡ್ರಿ ಅಂತ ಹೇಳ್ತೇವೆ. ಹೌದು, ರಾಷ್ಟ್ರ ಸಂಘ ಇಷ್ಟೆಲ್ಲ ನಿಯಮಗಳನ್ನ ಮಾಡಿಕೊಂಡು ಜನವರಿ 10, 1920 ಹುಟ್ಟುಗೊಂತು. ಮತ್ತು ಹುಟ್ಕೊಂಡಾಗ ಬರೇ ನಿಯಮನ ಹೇಳಿದ್ರಿ, ಮತ್ತು ರಾಷ್ಟ್ರ ಸಂಘಕ್ಕೆ ಏನಾದ್ರೂ ಗುರಿ ಮತ್ತು ಉದ್ದೇಶಗಳು ಬೇಕಲ್ಲ. ನಾವ್ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಅದರದ್ದು ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದಲ್ಲ, ಗುರಿ ಮತ್ತು ಉದ್ದೇಶಗಳು.
ರಾಷ್ಟ್ರ ಸಂಘಕ್ಕೆ ಗುರಿ ಮತ್ತು ಉದ್ದೇಶಗಳು ಬೇಕು ಅಂತ. ಏನ್ ರಾಷ್ಟ್ರ ಸಂಘದ ಗುರಿ? ನಾವು ಕಾಮನ್ ಆಗಿ ಕೇಳ್ತಿರ್ತೀವಿ, ಏನ್ ನಿಮ್ದು ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಅಂತೇಳಿ ಕಾಮನ್ ಆಗಿ ಕೇಳ್ತಿರ್ತೀವಿ. ಏನ್ ನಿಮ್ಮ ಉದ್ದೇಶ ಏನ್ ನಿಮ್ದು ಅಂತ, ಏನ್ ನಿಮ್ಮ ಗುರಿ ಏನಾರ ಅದ ಅಂತ ಕೇಳ್ತಿರ್ತೀವಿ. ಆ ಉದ್ದೇಶ ಮತ್ತು ಗುರಿ ಅಂತಂದಾಗ ರಾಷ್ಟ್ರ ಸಂಘದ ಏನ ಸಂವಿಧಾನ ಅಂತಿತ್ತಲ್ಲ, ರಾಷ್ಟ್ರ ಸಂಘದ ವರದಿ ಅಂತ ಏನ್ ಮಾಡ್ಕೊಂಡಿದ್ರಲ್ಲ, ಒಂದು ಅದ್ರೊಳಗೆ ಏನಪ್ಪಾ ಅಂದ್ರ 4,000 ಪದಗಳಿದ್ದು ರಾಷ್ಟ್ರ ಸಂಘದ ಪ್ರಣಾಳಿಕೆ ಏನಿತ್ತಲ್ಲ ಅದ್ರೊಳಗ 4,000 ಪದಗಳಿದ್ದು 26 ವಿಧಿಗಳಿದ್ದು. 4,000 ಪದ 26 ವಿಧಿ. 4,000 ಪದ 26 ವಿಧಿ. ಇಷ್ಟು ರಾಷ್ಟ್ರ ಸಂಘದ ಒಂದು ಪ್ರಣಾಳಿಕೆ ಇತ್ತು. 4,000 ಪದಗಳ 26 ವಿಧಿಗಳದ ಒಂದು ಪ್ರಣಾಳಿಕೆ ಇತ್ತು. ಈ 26 ವಿಧಿ ಒಳಗ 1 ರಿಂದ 7 ತನಕ ಇದು ಸದಸ್ಯತ್ವ. 26 ವಿಧಿಗಳೊಳಗ 1 ರಿಂದ 7ರವರೆಗಿನ ವಿಧಿಗಳೇನದಾವಲ್ಲ, ಸ್ಟಾರ್ಟಿಂಗ್ ಫಸ್ಟ್ 7 ತನಕ ಅದು ಮೆಂಬರ್ಶಿಪ್ಗೆ ಸದಸ್ಯತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳಾಗಿದ್ದು. ಇನ್ನ 8 ರಿಂದ 17 ವಿಧಿ ಏನದಲ್ಲ ಅದು ವಿಶ್ವ ಶಾಂತಿಗೆ ಸಂಬಂಧಪಟ್ಟಿದ್ದು. 8 ರಿಂದ 17 ವಿಶ್ವ ಶಾಂತಿ. 8 ರಿಂದ 17 ವಿಶ್ವ ಶಾಂತಿಗೆ ಸಂಬಂಧಪಟ್ಟಿದ್ದು. 18 ರಿಂದ 21 ವಿಧಿ ಏನಿದ್ದವಲ್ಲ ಅದು ಒಪ್ಪಂದದ ಸಲುವಾಗಿ ಇದ್ದು. 18 ರಿಂದ 21 ಒಪ್ಪಂದದ ಸಲುವಾಗಿದ್ದು, ಒಪ್ಪಂದ ಮಾಡ್ಕೊಳ್ಬೇಕು, ಶಾಂತಿ ಒಪ್ಪಂದಗಳಿದಾವಲ್ಲ ಅದರ ಸಲುವಾಗಿದ್ದು. ಇನ್ನ 22 ರಿಂದ 26 ವಿಧಿ ಏನಿದ್ದವಲ್ಲ ಅದು ತಿದ್ದುಪಡಿಗಾಗಿದ್ದು. 22 ರಿಂದ 26 ತಿದ್ದುಪಡಿ. ಏನಾದ್ರೂ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಆ ವಿಧಿಯ ನಿಯಮದ ಪ್ರಕಾರನ ತಿದ್ದುಪಡಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ರಾಷ್ಟ್ರ ಸಂಘದ ಒಂದು ಪ್ರಣಾಳಿಕೆ ಅಂತ ಏನಿತ್ತು, ಕಾನ್ಸ್ಟಿಟ್ಯೂಷನ್ ಅಂತ ಕರ್ಕೊಂತೀವಿ, ಪ್ರಿಯಾಂಬಲ್ ಅಂತ ಕರ್ಕೊಂತೀವಿ, ಒಂದು ವರದಿ ಅಂತ ಕರ್ಕೊಂತೀವಿ, ಒಂದು ಬೈಲಾ ಅಂತ ಕರ್ಕೊಂತೀವಿ. ಆ ಒಂದು ಬೈಲಾಗದೊಳಗೆ ಎಷ್ಟು ಅಂದ್ರೆ 4,000 ಪದ ಇದ್ದು 26 ವಿಧಿಗಳಿದ್ದು. ಮೊದಲ 1 ರಿಂದ 7ರ ಒಳಗಿನ ವಿಧಿಗಳೇನಿದ್ದು ಅದು ಸದಸ್ಯತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 7 ರಿಂದ 18 ಏನಿದ್ದು ಅದು 17 ಏನಿದ್ದು ಅದು ವಿಶ್ವ ಶಾಂತಿಗೆ ಸಂಬಂಧಪಟ್ಟಿದ್ದು. 18 ರಿಂದ 21 ತನಕ ಏನಿದ್ದು ಅವು ಒಪ್ಪಂದಗಳ ಬಗ್ಗೆ ಇತ್ತು. 22 ರಿಂದ 26 ತನಕ ಏನಿದ್ದು ಏನಾದರೂ ತಿದ್ದುಪಡಿಗಳು ಮಾಡ್ಕೊಂಡಿದ್ರಲ್ಲ ಅದರ ಬಗ್ಗೆ ಇತ್ತು. 4,000 ಪದ. ಏನದು 4,000 ಪದ ಅಂದ್ರೆ? 4,000 ಪದ ಅಂತಂದ್ರೆ ಏನು? ಎಕ್ಸಾಮ್ದಾಗ ಬರ್ದಿರ್ತಾರೆ, ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಅದಾವು. ಎಷ್ಟು? 100 ಪದಗಳಲ್ಲಿ ಬರೆಯಿರಿ, 500 ಪದಗಳಲ್ಲಿ ಬರೆಯಿರಿ, 100 ಪದಗಳಲ್ಲಿ 500 ಪದಗಳಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಮತ್ತೆ ಕೆಳಗೆ ಪದಗಳೇ ಎಷ್ಟು ಅದಾವ ಕೌಂಟ್ ಮಾಡಿ ಕೆಳಗೆ ಬರೀರಿ ಅಂತ ಕೊಟ್ಟಿರ್ತಾರೆ. ಹೆಂಗ್ ಪದ ಕೌಂಟ್ ಮಾಡ್ಕೊಂತೀರಿ ಅಂತಂದ್ರ ಇದು 4,000 ಒಂದು ಪದ, ಒಂದು ಪ್ರಣಾಳಿಕೆ, ಒಂದು 26, 20 ಇದು ವಿಧಿ, ಒಂದು 1, 2, 3, 4, 5 ಏನಪ್ಪ ಅಂದ್ರೆ ಹಿಂಗ ಪದಗಳನ್ನ ಕೌಂಟ್ ಮಾಡ್ತಾರೆ. ಹಿಂಗ ಒಟ್ಟು 4,000 ಪದಗಳಿದ್ದು. ಹಂಗಂದ್ರೆ ಅಂದಾಜು ಒಂದು 4-5 ಪೇಜ್ ಅಷ್ಟೇ. ಎಷ್ಟು? ಒಂದು 4-5 ಪೇಜ್. 4-5 ಪೇಜ್ದೊಳಗನ ಒಂದು ಪ್ರಿಯಾಂಬಲ್, ಒಂದು ಪ್ರಣಾಳಿಕೆ ಅಂತದು ರಾಷ್ಟ್ರ ಸಂಘದ. ಅದ್ರೊಳಗ ಇಷ್ಟು ನಿಯಮಗಳಿದ್ದು. ಎಷ್ಟು ಅಂತಂದ್ರೆ 26 ವಿಧಿಗಳು ಅದ್ರೊಳಗೆ ಇದ್ದು ಅಂತ. ಎಷ್ಟು? 4,000 ಪದದೊಳಗೆ 26 ವಿಧಿಗಳಿದ್ದು. ಅದರೊಳಗನೆ ಗುರಿ ಮತ್ತು ಉದ್ದೇಶಗಳು ಇದ್ದು. ಏನು ಅಂತಂದ್ರೆ ರಾಷ್ಟ್ರ ಸಂಘದ ಮುಖ್ಯವಾಗಿರ್ತಕ್ಕಂಥ ರಾಷ್ಟ್ರ ಸಂಘ ಸ್ಥಾಪನೆ ಆಗ್ಬೇಕು, ರಾಷ್ಟ್ರ ಸಂಘ ಹುಟ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಗುರಿ ಏನು ಅಂತಂದ್ರೆ ಜಗತ್ತಿನೊಳಗ ಇಂಥ ಭೀಕರವಾಗಿರ್ತಕ್ಕಂಥ ಭಯಾನಕವಾಗಿರ್ತಕ್ಕಂಥ ಯುದ್ಧ ಮತ್ತೊಂದು ಸಾರಿ ಆಗಬಾರ್ದು. ಮುಖ್ಯವಾದ ಉದ್ದೇಶನೇ ಅದು. ಏನು? ಎಂಥ ದೊಡ್ಡ ಯುದ್ಧ ನೋಡ್ರಿ. ನಾವು ಅನ್ಕೊಂತಿರ್ತೀವಿ ಯಾರ ಮನ್ಯಾಗೂ ಇಂಥ ಜಗಳ ಆಗೋದು ಬ್ಯಾಡ ನೋಡ್ರಿ, ಯಾವ ಊರೊಳಗೂ ಇಂಥ ಹಿಂಸೆ ಆಗೋದು ಬ್ಯಾಡ ನೋಡ್ರಿ, ಯಾರ ಮನ್ಯಾಗೂ ಇಂಥ ಸಾವು ಬರಬಾರ್ದು ನೋಡ್ರಿ, ಯಾರ ರಾಷ್ಟ್ರದಾಗೂ ಇಂಥ ಘಟನೆ ನಡಿಬಾರ್ದು ನೋಡ್ರಿ ಅಂತ. ಅದಕ್ಕೆ ಜಗತ್ತು ಮತ್ತೊಂದು ಸಾರಿ ಇಂಥ ಭೀಕರವಾದ
ನರಹತ್ಯೆಯಾಗಿರುವ, ಸಾವು ನೋವುಗಳಾಗಿರುವ, ಆರ್ಥಿಕ ಮುಗ್ಗಟ್ಟು ಸಂಭವಿಸಿರುವಂತಹ ಇಂಥ ಯುದ್ಧ ಮತ್ತೊಂದು ಸಾರಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರಾಷ್ಟ್ರಸಂಘ ಏನಪ್ಪ ಅಂದ್ರೆ ಹುಟ್ಟುಕೊಳ್ತು. ರಾಷ್ಟ್ರಗಳ ಮಧ್ಯೆ ಸಮಸ್ಯೆಗಳಿದ್ದಾಗ, ಅಶಾಂತಿ ತಲೆದೂರಿದಾಗ ರಾಷ್ಟ್ರಗಳ ಮಧ್ಯೆ ಶಾಂತಿಯನ್ನ ಸ್ಥಾಪನೆ ಮಾಡಬೇಕು. ಶಾಂತಿ ಜೊತೆ ಏನಪ್ಪಾ ಅಂದ್ರೆ ಸಹಬಾಳ್ವೆ ಬೇಕು, ಬಾಂಧವ್ಯ ಬೇಕು ಅನ್ನೋ ಉದ್ದೇಶದಿಂದ ರಾಷ್ಟ್ರಸಂಘವನ್ನ ಸ್ಥಾಪನೆ ಮಾಡಿದ್ರು ಅಂತ. ಯಾವ ಕಾರಣಕ್ಕಾಗಿ ಯುದ್ಧ ಆಗಿತ್ತೋ, ಶಸ್ತ್ರಾಸ್ತ್ರಗಳು ಪ್ರತಿ ರಾಷ್ಟ್ರಗಳ ಏನಪ್ಪಾ ಅಂದ್ರೆ ಶಸ್ತ್ರಾಸ್ತ್ರಗಳ ಕಾರಾಗಾರ ಆಗ್ಬಿಟ್ಟಿದ್ದು. ಅದಕ್ಕೆ ರಾಷ್ಟ್ರಸಂಘ ಹುಟ್ಟುಕೊಂಡಿದ್ದ ಉದ್ದೇಶ ಏನು ಅಂತಂದ್ರೆ ಶಸ್ತ್ರಾಸ್ತ್ರ ನಿಷೇಧ ಮಾಡಬೇಕು. ಯಾರೂ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಿ ತಮಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿಗೆ ಇಟ್ಕೊಳ್ಬಾರ್ದು, ನಿರ್ಬಂಧ ಹಾಕಬೇಕು, ನಿಷೇಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉದ್ದೇಶಕ್ಕಾಗಿ ರಾಷ್ಟ್ರಸಂಘ ಹುಟ್ಟುಕೊಳ್ತು. ಮೊದಲನೇ ಮಹಾಯುದ್ಧದ ಸಂದರ್ಭದೊಳಗ ಯುದ್ಧದಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಗಳ ಮಧ್ಯೆ ಏನಪ್ಪಾ ಅಂದ್ರೆ ರಾಷ್ಟ್ರಗಳ ಮಧ್ಯೆ ಏನಪ್ಪಾ ಅಂದ್ರೆ ಶಾಂತಿ ಇರಲಿಲ್ಲ. ಯಾಕಂತಂದ್ರೆ ಪ್ರದೇಶಗಳು ವಿವಾದಗಳಿದ್ದು, ಆ ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸಾಕ ಒಬ್ರು ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಅನ್ಕೊಂಡಿದ್ರು. ಅದಕ್ಕಾಗಿ ರಾಷ್ಟ್ರಸಂಘ ಆ ಉದ್ದೇಶದಿಂದ ಸ್ಥಾಪನೆ ಆಯ್ತು. ರಾಷ್ಟ್ರಸಂಘದ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳಿಂದವಲ್ಲ ಅವಲ್ಲಿ ಸ್ವತಂತ್ರತೆ ಮತ್ತು ಅದ್ರ ಜೊತೆ ಏನಪ್ಪಾ ಅಂದ್ರೆ ಏಕತೆಯನ್ನ ಕಾಪಾಡಬೇಕು. ಅದಕ್ಕೆ ಸ್ವತಂತ್ರನೂ ಬೇಕು ಮತ್ತು ಏಕತೆನೂ ಇರಬೇಕು. ಅದನ್ನ ಯಾರು ಬೇಕಾದ್ರೂ ಕಸ್ಕೋಬಾರ್ದು ಅನ್ನುವಂಥ ನಿರ್ಬಂಧವನ್ನ ಹಾಕ್ತಾರೆ. ಇದ್ರ ಜೊತೆ ರಾಷ್ಟ್ರಸಂಘ ಹುಟ್ಕೊಳ್ಳೋಕೆ ಮುಖ್ಯವಾದ ಉದ್ದೇಶ ಏನಂದ್ರೆ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಜೀವನ ನಡ್ಸಕ್ ಅವಕಾಶ ಕೊಡಬೇಕು ಅಂತ. ಜನರಿಗೆ ಉತ್ತಮವಾದ ಜೀವನ ನಡ್ಸಕ್ ಅವಕಾಶ ಕೊಡಬೇಕು ಅಂತಂದ್ರೆ ಯುದ್ಧದ ಪೂರ್ವದಲ್ಲಿ ಮತ್ತು ಯುದ್ಧದ ನಂತರ ಜನಸಾಮಾನ್ಯರ ಸ್ಥಿತಿ, ಅವರ ಜೀವನ ಬಹಳಷ್ಟು ಕಷ್ಟ ಆಗ್ಬಿಡ್ತು. ಅದಕ್ಕಾಗಿ ಉತ್ತಮವಾದ ಜೀವನ ನಿರ್ಮಾಣ ಮಾಡೋದ್ರ ಸಲುವಾಗಿ ರಾಷ್ಟ್ರಸಂಘ ಹುಟ್ಟುಕೊಳ್ತು. ರಾಷ್ಟ್ರಸಂಘ ಹುಟ್ಕೊಳ್ಳೋಕೆ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ಯುದ್ಧದ ಪೂರ್ವದಲ್ಲಿ ಮತ್ತು ಯುದ್ಧದ ಸಂದರ್ಭದಲ್ಲಿ ಗುಪ್ತ ಒಪ್ಪಂದಗಳಾಗಿದ್ದು ಅಂತ ಗುಪ್ತ ಒಪ್ಪಂದಗಳು ಸಂಪೂರ್ಣವಾಗಿ ರದ್ದಾಗಬೇಕು. ಇನ್ನು ಮುಂದೆ ಯಾವ ಗುಪ್ತ ಒಪ್ಪಂದಗಳು ಆಗಬಾರ್ದು. ಒಂದು ವೇಳೆ ಅಂತ ಒಪ್ಪಂದಗಳು ಏನಾದ್ರೂ ಆದ್ರೆ ಏನಪ್ಪಾ ಅಂದ್ರೆ ಅಂಥದ್ರ ಮೇಲೆ ರಾಷ್ಟ್ರಸಂಘ ಬಲಿಷ್ಠ ಏನಪ್ಪಾ ಅಂದ್ರೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ತೈತಿ ಅನ್ನುವಂಥ ಉದ್ದೇಶದಿಂದ ರಾಷ್ಟ್ರಸಂಘ ಸ್ಥಾಪನೆ ಆಯ್ತು. ರಾಷ್ಟ್ರಸಂಘ ಏನು ಉದ್ದೇಶ ಹೊಂದಿತ್ತು ಅಂತಂದ್ರೆ ಮಾದಕ ವಸ್ತುಗಳನ್ನ ನಿಯಂತ್ರಣ ಮಾಡಬೇಕು ಅನ್ನುವಂಥ ಉದ್ದೇಶ ಹೊಂದಿತ್ತು. ಅಷ್ಟಲಿ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಮಹಿಳೆಯರ ಮತ್ತು ಮಕ್ಕಳ ಮಾರಾಟ ಏನಿದೆಲ್ಲ ಅದನ್ನ ನಿಷೇಧ ಮಾಡಬೇಕು ಅನ್ನುವಂಥ ಗುರಿ ಮತ್ತು ಉದ್ದೇಶ ಹೊಂದಿತ್ತು ಅಂತ ನೋಡ್ರಿ. ಮಾದಕ ವಸ್ತು, ಮಹಿಳೆಯರ ಮಾರಾಟ ಮತ್ತು ಮಕ್ಕಳ ಮಾರಾಟವನ್ನ ನಿಷೇಧ ಮಾಡಬೇಕು ಅನ್ನೋ ಉದ್ದೇಶನೂ ರಾಷ್ಟ್ರಸಂಘ ಹೊಂದಿತ್ತು. ಹಾಗಾದ್ರೆ ಇದರಿಂದ ಏನ್ ಅರ್ಥ ಆಗ್ತದೆ ಅಂತಂದ್ರೆ ಐರೋಪ್ಯ ರಾಷ್ಟ್ರಗಳಲ್ಲಿಯೂ ಸಹ ಮದ್ಯ ಇತ್ತು, ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಮಾರಾಟ ಮಾಡುವಂತ ಪದ್ಧತಿ ಇತ್ತು ಅನ್ನೋದು ದೃಢ ಆಗ್ತದೆ. ನಾವು ಅನ್ಕೊಂತೀವಿ ನಮ್ಮಲ್ಲಷ್ಟೇ ಮಕ್ಕಳು ಮಾರಾಟ ಮಾಡ್ತಾರ, ನಮ್ಮಲ್ಲಷ್ಟೇ ಮಹಿಳೆಯರ ಮಾರಾಟ ಮಾಡ್ತಾರಂತ. ಯುರೋಪ್ಯ ರಾಷ್ಟ್ರಗಳಲ್ಲೂ ಮಕ್ಕಳನ್ನ ಮಾರಾಟ ಮಾಡುವಂತ ಪದ್ಧತಿ ಇತ್ತು. ಅದಕ್ಕೆ ಅದನ್ನ ನಿಷೇಧ ಮಾಡುವಂತ ಉದ್ದೇಶ ಗುರಿ ರಾಷ್ಟ್ರಸಂಘ ಹೊಂದ್ಕೊಂಡಿತ್ತು. ಇದು ಅಷ್ಟೇ ಅಲ್ಲ, ರಾಷ್ಟ್ರಸಂಘದ ಉದ್ದೇಶ ಗುರಿ ಏನಾಗಿತ್ತು ಅಂತಂದ್ರೆ ಜನರ ಆರೋಗ್ಯವನ್ನ ಕಾಪಾಡಬೇಕು ಅನ್ನೋ ಉದ್ದೇಶ ಇತ್ತು. ಯಾಕೆ ಜನರ ಆರೋಗ್ಯವನ್ನ ಕಾಪಾಡುವಂತ ಉದ್ದೇಶ ರಾಷ್ಟ್ರಸಂಘ ಹೊಂದಿತ್ತು ಅಂತಂದ್ರೆ ಮೊದಲನೇ ಮಹಾಯುದ್ಧ ಸಂಭವಿಸಿದ ಮೇಲೆ ಸಾಕಷ್ಟು ಜನ ಸಾವು ನೋವನ್ನು ಅನುಭವಿಸಿರ್ತಾರ, ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿರ್ತಾರ, ಲಕ್ಷಾಂತರ ಜನ ತಮ್ಮ ಅಂಗಗಳನ್ನ ಕಳ್ಕೊಂಡಿರ್ತಾರ. ಪ್ರಾಣ ಕಳ್ಕೊಂಡ ಸತ್ತ ಜನರ ಹೆಣಗಳು ಏನಪ್ಪಾ ಅಂದ್ರೆ ಕೊಳತ ನಾರ್ತಿರ್ತಾವ, ಅಂಗಗಳು ಕೊಡ್ಕೊಂಡಿರ್ತಕ್ಕಂಥ ಅಂಗಗಳು ಕೊಳತು ನಾರ್ತಿರ್ತಾವ. ಅದರಿಂದ ಸಾಕಷ್ಟು ರೋಗ ರುಜಿನಗಳು ಹಬ್ಕೊಂಡಿರ್ತಾವ. ಜನಸಾಮಾನ್ಯರ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರ್ತೈತಿ. ಅದನ್ನ ಸುಧಾರಣೆ ಮಾಡೋದ್ರ ಸಲುವಾಗಿ ಇವತ್ತಿಗೂ ಐತಿ ರಾಷ್ಟ್ರಸಂಘದ್ದು ಮತ್ತು ವಿಶ್ವಸಂಸ್ಥೆದ್ದು. ರಾಷ್ಟ್ರಸಂಘಕ್ಕಿತ್ತು, ಆಮೇಲೆ ವಿಶ್ವಸಂಸ್ಥೆ ಆದ್ಮೇಲೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತೈತಿ. ಯಾವ್ದಾದ್ರು ರಾಷ್ಟ್ರದೊಳಗೆ ಒಂದು ರೋಗ ಬಂದ್ಬಿಡ್ತು ಅಂತಂದ್ರೆ ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಮದ್ದು ಕಂಡು ಹಿಡಿಬೇಕು ಅಂತ ಜಾಗೃತ ಆಗ್ತೈತಿ. ಅದಕ್ಕೆ ರಾಷ್ಟ್ರಸಂಘ ಹುಟ್ಕೊಂಡಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಜನರ ಆರೋಗ್ಯವನ್ನ ಕಾಪಾಡೋದು ಅಂತ. ರಾಷ್ಟ್ರಸಂಘದ ಉದ್ದೇಶ ಏನು ಅಂತಂದ್ರೆ ಮೊದಲನೇ ಮಹಾಯುದ್ಧ ಆತು. ಮೊದಲನೇ ಮಹಾಯುದ್ಧದಾಗ ಬಹುತೇಕ ರಾಷ್ಟ್ರಗಳೆಲ್ಲ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನರು ಆ ಯುದ್ಧ ಏನ್ ನಡೆದಿತ್ತಲ್ಲ, ಆ ಯುದ್ಧ ನಡೆದ ಸ್ಥಳಗಳಲ್ಲಿ ವಸತಿಗಳು ಸಂಪೂರ್ಣವಾಗಿ ಹಾಳಾಗ್ಬಿಡ್ತಾವ. ಹೌದಲ್ಲ, ಯುದ್ಧ ನಡೀತು ಅಂತಂದ್ರೆ ಜನರಿದ್ದಲ್ಲಿ ನಡೀತದ, ಜನರಿದ್ದಲ್ಲಿ ನಡೀತು ಅಂತಂದ್ರೆ ಮತ್ತೆ ಜನರು ಎಲ್ಲಿ ಹೋಗ್ಬೇಕ?
ಆ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲ ಹಾಳಾಗ್ಬಿಡ್ತೈತಿ. ಜನರು ಆಶ್ರಯ ಇಲ್ಲಾರ್ದ ನಿರಾಶ್ರಿತರಾಗ್ತಾರೆ. ಆ ನಿರಾಶ್ರಿತ ಜನರಿಗೆ ಆಶ್ರಯ ಕೊಡುವ ಉದ್ದೇಶದಿಂದ ರಾಷ್ಟ್ರ ಸಂಘಗಳು ಹುಟ್ಟುಕೊಳ್ತು. ಯಾವುದು? ಆಶ್ರಯವನ್ನ ಕಳ್ಕೊಂಡಿರ್ತಕ್ಕಂಥ ಜನರಿಗೆ ಆಶ್ರಯ ಕೊಡಬೇಕು ಅಂತ. ಇದ್ರಾಗ ಎರಡನೇ ಮಹಾಯುದ್ಧ ಬಹಳ ಮುಖ್ಯ ಆಗ್ತೈತಿ. ಒಂದು ಬಾಂಬ್ಗಳು ಹಾಕೋದ್ರಿಂದ ಹಿರೋಶಿಮಾ ಮತ್ತು ನಾಗಸಾಕಿನ ನಾಶ ಆಗ್ಬಿಡ್ತೈತಿ. ಏನು ಬೆಳಕ್ ಹೋಗಂಗಿಲ್ಲ. ಯುದ್ಧಗಳು ಹಂಗೆ ಇರ್ತಾವ. ಯುದ್ಧಗಳ ಅದು ಅಂತಂದ್ರೆ ಯುದ್ಧದಿಂದ ಎಷ್ಟೋ ಜನ ತಮ್ಮ ಮನೆ ಕಳ್ಕೊಂತಾರ, ತಮ್ಮ ಸಂಸಾರಗಳನ್ನ ಕಳ್ಕೊಂತಾರ, ಹೆಂಡ್ರು ಮಕ್ಕಳು ಎಲ್ಲರನ್ನ ಕಳ್ಕೊಂತಾರ, ನಿರಾಶ್ರಿತರಾಗ್ತಾರ. ನಿರಾಶ್ರಿತ ತಾಣಗಳು ಅಂತ ಕರ್ಕೊಂತಿರ್ತೀವಿ. ಅಂಥವ್ರಿಗೆ ಆಶ್ರಯವನ್ನ ಒದಗಿಸ್ಬೇಕು. ಅದನ್ನೇ ಆಶ್ರಯ ಯೋಜನಾ ಮನೆಗಳು ಅಂತ ಬಂದಿದ್ದು. ಕಳ್ಕೊಂಡಿದ್ದವ್ರನ್ನ ಮತ್ತೆ ವಾಪಸ್ ಆಶ್ರಯ ಕೊಡಬೇಕು ಅಂತೇಳಿ ಆಶ್ರಯ ನೀಡುವಂತ ಯೋಜನೆ ಸಲುವಾಗಿ ರಾಷ್ಟ್ರ ಸಂಘ ಹುಟ್ಟುಕೊಳ್ತು ಅಂತ. ಅದರ ಜೊತೆ ರಾಷ್ಟ್ರ ಸಂಘದ ಮುಖ್ಯವಾಗಿರ್ತಕ್ಕಂಥ ಗುರಿ ಉದ್ದೇಶ ಏನು ಅಂತಂದ್ರೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ವೈಜ್ಞಾನಿಕವಾಗಿ ರಾಷ್ಟ್ರ ಸಂಘದ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಅಂತ. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ವೈಜ್ಞಾನಿಕವಾಗಿ ರಾಷ್ಟ್ರಗಳಿಗೆ ಅಭಿವೃದ್ಧಿ ಆಗಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಪ್ರಾಶಸ್ತ್ಯ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ರಾಷ್ಟ್ರ ಸಂಘ ಹುಟ್ಟುಕೊಳ್ತೈತಿ ಅಂತ. ಹಾಗಾದ್ರೆ ಇಷ್ಟೆಲ್ಲ ಗುರಿ ಮತ್ತು ಉದ್ದೇಶವನ್ನ ಇಟ್ಟುಕೊಂಡಿರ್ತಕ್ಕಂಥ ರಾಷ್ಟ್ರ ಸಂಘ ಏನೆಲ್ಲ ಕಾರ್ಯ ಮಾಡಬೇಕು ಅಂತಂದ್ರೆ, ಕೆಲಸ ಮಾಡಬೇಕು ಅಂತಂದ್ರೆ, ಆ ಗುರಿ ಉದ್ದೇಶಗಳು ಈಡೇರಬೇಕು ಅಂತಂದ್ರೆ ರಾಷ್ಟ್ರ ಸಂಘ ಒಂದೇ ಇದ್ರೆ ಅದರಿಂದ ಆಗಂಗಿಲ್ಲ. ರಾಷ್ಟ್ರ ಸಂಘ ಆ ಗುರಿ ಮತ್ತು ಉದ್ದೇಶಗಳು ಸಾಧಿಸಬೇಕು. ಆ ಗುರಿ ಮತ್ತು ಉದ್ದೇಶಗಳು ಈಡೇರಬೇಕು ಅಂತಂದ್ರೆ ರಾಷ್ಟ್ರ ಸಂಘ ತನ್ನ ಸಂಸ್ಥೆ ತನ್ನ ಕೆಲಸ ಮಾಡೋದ್ರ ಸಲುವಾಗಿ ಅದನ್ನ ವಿಭಾಗ ಮಾಡ್ಕೊಳ್ತೈತಿ. ರಾಷ್ಟ್ರ ಸಂಘ ಅಂಗಗಳು ಅಂತ ಮಾಡ್ಕೊಂತಾರೆ. ನಾವು ಹೇಳ್ಕೊಂತೀವಿ ರಾಜ್ಯದೊಳಗೂ ಅದಾವ ಮತ್ತು ಕೇಂದ್ರದೊಳಗೂ ಅದಾವ. ಆಡಳಿತಕ್ಕಾಗಿ ವಿಭಾಗ ಅಂತ. ರಾಜಕೀಯ ವ್ಯವಸ್ಥೆ ಒಳಗ ರಾಜ ಪರಂಪರೆಯಲ್ಲಿ ನೋಡ್ಕೊಂಡಾಗೂ ನಾವು ಕೇಂದ್ರ ಆಡಳಿತ, ಪ್ರಾಂತೀಯ ಆಡಳಿತ, ಸ್ಥಳೀಯ ಆಡಳಿತ ಹಿಂಗನ್ನುವಂಥ ವ್ಯವಸ್ಥೆ ನೋಡ್ಕೊಂತೀವಿ. ಇಲ್ಲಿಯೂ ರಾಷ್ಟ್ರ ಸಂಘ ಸ್ಥಾಪನೆ ಆದಾಗ ರಾಷ್ಟ್ರ ಸಂಘ ಏನಪ್ಪಾ ಅಂತಂದ್ರೆ ಆಡಳಿತವನ್ನ ಯಶಸ್ವಿಯಾಗಿ ನಡೆಸೋದ್ರ ಸಲುವಾಗಿ ರಾಷ್ಟ್ರ ಸಂಘ ಕೆಲವೊಂದು ಅಂಗಗಳನ್ನ ಮಾಡ್ಕೊಳ್ತು. ಒಂದು ಮಹಾಸಭೆ, ಇನ್ನೊಂದು ಮಹಾಮಂಡಳಿ, ಇನ್ನೊಂದು ಸಚಿವಾಲಯ ಅಂತ 3 ಅಂಗಗಳನ್ನ ಮಾಡಿಕೊಂಡು ರಾಷ್ಟ್ರ ಸಂಘ ತನ್ನ ಕೆಲಸವನ್ನ ಅಥವಾ ತನ್ನ ಕಾರ್ಯವನ್ನ ತಾನು ಹಾಕೊಂಡಿರ್ತಕ್ಕಂಥ ಗುರಿ ಉದ್ದೇಶವನ್ನ ಈಡೇರೋದ್ರ ಸಲುವಾಗಿ ಕೆಲಸವನ್ನ ಮಾಡಕ್ ಪ್ರಾರಂಭ ಮಾಡ್ತು. ಮುಂದಿನ ಅವಧಿ ಒಳಗ ರಾಷ್ಟ್ರ ಸಂಘದ ಅಂಗಗಳಾಗಿರ್ತಕ್ಕಂಥ ಮಹಾಸಭೆಯೊಳಗ ಮತ್ತು ಉಪಸಮಿತಿಗಳು ಇರ್ತಾವ. ಅದು ಮಹಾಸಭೆ ಕೆಲಸ ಏನ್ ಮಾಡ್ತೈತಿ ಅನ್ನೋದು, ಮಹಾಮಂಡಳಿಯ ಕೆಲಸ ಏನ್ ಮಾಡ್ತೈತಿ ಅನ್ನೋದು, ಸಚಿವಾಲಯ ಮತ್ತು ಸಚಿವಾಲಯದ ಕೆಲಸ ಏನ್ ಮಾಡ್ತದ ಅನ್ನೋದನ್ನ ನೋಡೋಣ. ಅದ್ರ ಜೊತೆ ಈ ಅಂಗಗಳ ಜೊತೆ ಏನಪ್ಪಾ ಅಂದ್ರೆ ಇನ್ನೊಂದಿಷ್ಟು ಉಪ ಅಂಗಗಳು ಅಥವಾ ಉಪ ಅಂಗ ಸಂಸ್ಥೆಗಳಂತಿದ್ದು ಅವುಗಳ ಬಗ್ಗೆ ಮುಂದಿನ ಅವಧಿ ಒಳಗ ನೋಡೋಮಂತ.